ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಏನ್ ಡಿಸ್ಕಷನ್ ಮಾಡಕ್ ಬಂದಿವಪ್ಪ ಅಂತಂದ್ರೆ ಇವತ್ತು ಬ್ರಿಕ್ಸ್, ಹೌದಾ? ಸೊ ಭಾರತವನ್ನು ಒಳಗೊಂಡಿರ್ತಕ್ಕಂಥ ಒಂದು ರೀಜನಲ್ ಆರ್ಗನೈಸೇಷನ್, ಒಂದು ಪ್ರಾದೇಶಿಕ ಸಂಘಟನೆ ಅಂತ ಹೇಳ್ತಾರ, ಹೌದಲ್ರಿ? ಸೊ ಇದ್ರ ಮೇಲೆ ನಮಗೆ ಯಾಕ ಬ್ರಿಕ್ಸ್ ಇಂಪಾರ್ಟೆಂಟ್ ಆಗುತ್ತಾ? ಆಲ್ ಆಫ್ ಅಸ್ ಎಕ್ಸಾಮ್ಗೋಸ್ಕರ, ಹೌದಾ? ಎಲ್ಲಾ ಎಕ್ಸಾಮ್ಗಳಿಗೆ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏತಕ್ಕಾಗಿ ನಾವು ಬ್ರಿಕ್ಸ್ ನ ನೋಡ್ಬೇಕು, ಹೌದಲ್ರಿ? ಮೇನ್. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಬ್ರಿಕ್ಸ್ ಸ್ಥಾಪನೆ ಆಗೋದಕ್ಕೆ ಏನ್ ರೀಸನ್ ರೀ, ಹೌದಲ್ರಿ? ಏನ್ ಕಾರಣ, ಹೌದಾ? ಸೊ ನಾವು ಯುರೋಪಿಯನ್ ರಾಷ್ಟ್ರ ಒಳಗಡೆ ನೋಡ್ತೀವಿ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಂತ. ಮೊನ್ನೆ ನಾನು ಹೇಳಿದ್ನೇ ರೀ G7 G8, ಹೌದಾ? ಹೌದಲ್ರಿ? G7 G8 ಬಗ್ಗೆ. G7 ಅಂದ್ರೆ ಒಂದೇ, G8 ಅಂದ್ರೆ ಒಂದೇ. ಸೊ ಅಲ್ಲಿ ಏನಾಗುತ್ತೆ, ರಷ್ಯಾ ಆ್ಯಡ್ ಆಗಿರುತ್ತಾ, ಇನ್ನು ಅದಾದ್ಮೇಲೆ ರಷ್ಯಾ ಮತ್ತೆ ಒಳ್ಳೆ ಏನಾಗುತ್ತೆ ರೀ, ಬ್ಯಾಕ್ ಆಗುತ್ತೆ. ಅದಕ್ಕಿಂತ ಮುಂಚೆ G6 ಇರ್ತದ, ಹೌದಾ? ದೆನ್ ಕೆನಡಾ ಆಡಾದ್ಮ್ಯಾಗ G7 ಆಗುತ್ತಾ, ಆಮೇಲೆ ರಷ್ಯಾ ಆಡಾದ್ಮ್ಯಾಗ G8 ಆಗುತ್ತಾ. ಮತ್ತೆ ಅಲ್ಲಿ ರಷ್ಯಾ ಏನಾಗುತ್ತೆ, ಕ್ರಿಮಿಯನ್ ಆಕ್ರಮಣ ಮಾಡಿಕೊಂಡೈತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾರ್ರಿ, ರಷ್ಯನ್ ಹೊರಗೆ ಹಾಕ್ತಾರ. ಅದಾದ್ಮೇಲೆ ಏನಾಗುತ್ತೆ ಇದು ಒಳ್ಳೆ G7 ಆಗುತ್ತಾ. ಅದೇ ರೀತಿಯಾಗಿ ಈ ನಮ್ಮ ಏಷ್ಯನ್ ಭಾಗದೊಳಗಡೆ ನಾವೆಲ್ಲ ರಾಷ್ಟ್ರಗಳು ಕೂಡ ಏನ್ ಮಾಡ್ಬೇಕ್ರಿ, ಒಂದು ನಮ್ಮದೊಂದು ರೀಜನಲ್ ಒಂದು ಆರ್ಗನೈಸೇಷನ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಯಾರಿಗೆ ಬರ್ತದ್ರಿ, ನಮಗೆ ಬರ್ತದ. ಇಲ್ಲಿ ಮೇನ್ ಫೌಂಡೇಶನ್ ಹಾಕೋದಕ್ಕೆ ಯಾವ ಕಂಟ್ರಿಗಳು ಸೈನ್ ಮಾಡ್ಯಾವ್ರಿ, ಇಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಬ್ರಿಕ್ಸ್ ಅಂತ ಹೇಳಿದೀನಿ, ಹೌದಾ? ಸೊ ನಾ ಈಗ ನ ಸೈಡಿಗೆ ಸರಿಸಿದೆ, ಹೌದಾ? ಈಗ ನಾವು ಬೇಕಾಗಿರೋದು ಹೇಳ್ರಿ BRIC ಫಸ್ಟ್ ನೋಡ್ಬೇಕಾಗಿರೋದು. ದೆನ್ ಅದಾದ್ಮೇಲೆ ಅನ್ನ ನೋಡಂಬ್ರಿ, ಹೌದಾ? ನಿಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವೆರಿ ಸಿಂಪಲ್ ಕೊಟ್ಬಿಟ್ಟಿರ್ತಾರ್ರಿ, ಹೌದಾ? PC ಎಕ್ಸಾಮ್ ಒಳಗಡೆ, ಹೌದಾ? ಏನಪ್ಪಾ ಅಂತ ಬ್ರಿಕ್ಸ್ ರಾಷ್ಟ್ರಗಳು ಯಾವ್ಯಾವಪ್ಪ, ಬ್ರಿಕ್ಸ್ ನ ಫುಲ್ ಫಾರ್ಮ್ ಹೇಳ್ರಿ ಅಂತಾನು ಕೊಡ್ಬೋದು. ಇವಾಗ ಬ್ರಿಕ್ಸ್ ರಾಷ್ಟ್ರಗಳು ಎಷ್ಟದವ ಅಂತಾನು ಕೊಡ್ಬೋದು, ಹೌದಲ್ರಿ? ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೊಡ್ಬೋದು. ಸೌತ್ ಆಫ್ರಿಕಾ ಯಾವಾಗ ಜಾಯಿನ್ ಆಯ್ತು ಅಂತ ಕೊಡ್ಬೋದು. ಈ ರೀತಿ ಕ್ವಶನ್ಗಳು ಬರ್ತಾವ. ಅದೇ ನಾವು ಇನ್ನೊಂದಿಷ್ಟು ಹೈ ಲೆವೆಲ್ ಎಕ್ಸಾಮ್ಗಳು ಹೋದಾಗ ಇದ್ರ ಉದ್ದೇಶಗಳೇನು, ಹೌದಾ? ಇದು ಯಾವ ರೀತಿ ಕೆಲಸ ಮಾಡುತ್ತಾ, ಇನ್ನೇನು ಕಾರ್ಯಕ್ರಮಗಳನ್ನ ತಂದೈತಿ, ಇವನ್ನೆಲ್ಲ ಟುಡೇ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡಂಬ್ರಿ. ಸೊ ಈ ಕ್ಲಾಸ್ ನೋಡ್ರಿ, ಯಾರೇನ್ PC ಅನ್ಕೊಂಡ್ರಿ, PC ಹುಡ್ಕೊಂಡು ಮಿಕ್ಕಾದ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತಕ್ಕಂಥ ವಿಷಯ, ಓಕೆನಾ? ಬಹಳ ಇಂಪಾರ್ಟೆಂಟ್. ನಾನು ಬ್ರಿಕ್ಸ್ ಹೇಳ್ತಾ ಇದ್ದೀನಿ, ನಿಮಗೆ ಮೊನ್ನೆ ಹೇಳಿದ್ದೆ ನಾನು. IR ಅಂತಂದ್ರೆ ನಮಗೆ IR ಮೀನ್ಸ್ ನೋಡ್ರಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಹೌದಾ? ಇವನ್ನೆಲ್ಲ ನೋಡ್ಕೊಂಡ್ ಬರ್ತೀವಿ. ಸೊ ಹಂಗಾಗಿ ಇಟ್ ಇಸ್ ವೆರಿ ಸಖತ್ತಾಗಿರ್ತಕ್ಕಂಥ ಸಬ್ಜೆಕ್ಟ್. ನೀವು ಅರ್ಥ ಮಾಡ್ಕೊರಿ ಇದನ್ನ. ಇದೊಂದು ಸಂಸ್ಥೆಪ್ಪ, ಇದು ನಮ್ದೊಂದು ಸಂಸ್ಥೆ, ಇದು ಅವ್ರದ್ದೊಂದು ಸಂಸ್ಥೆ, ಅವ್ರು ಹಿಂಗ ಮಾತಾಡಕೊಂಡ್ರೆ ನಾವು ಹಿಂಗ್ ಮಾತಾಡಕೊಂತೀವಿ ಅಂತ ಜನರಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕ್ರಿ. ಅಂದಾಗ ಏನಾಗುತ್ತೆ, ನಿಮಗೆ ಅದು ಮನಸ್ಸಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ, ಎಕ್ಸಾಮ್ ಒಳಗೆ ನಿಮಗೆ ರಿಸಲ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಇವಾಗ ನೋಡ್ರಿ ಎದಕ್ಕಂತ ಹೇಳಿ ನೋಡ್ರಿ, ಇದು ಯಾಕೆ ಸ್ಥಾಪನೆ ಆಯ್ತು ಅಂತಂದ್ರೆ, ಇದು ಯಾವ ರೀತಿಯ G7 ನೋಡ್ತೀವಿ ನೋಡ್ರಿ, ಅದೇ ರೀತಿ ನಮ್ಮ ಭಾಗದಾಗ ಒಂದಿರಲಿ, ಅದೊಂದು ಫೈನಾನ್ಷಿಯಲ್ ಆಗಿ ಕೋಪರೇಷನ್ ಆಗಿರ್ಲಿ, ಹೌದಾ? ಎಕನಾಮಿನ ಸ್ಟ್ರೆಂತ್ ಮಾಡೋಮ್ರಿ ಎಲ್ಲರೂ ಸೇರಿ ಅನ್ನೋ ಉದ್ದೇಶ. ಅರ್ಥ ಆಯ್ತಲ್ಲ ಇವಾಗ? ಓಕೆ, ಎಲ್ಲ ಬರ್ದಿನ್ರಿ ನೆಕ್ಸ್ಟ್ ಏನ್ ಒಂದು ಉದ್ದೇಶಗಳದವ ಎಲ್ಲ ಅಂತ. ಅದ್ರ ಬಗ್ಗೆ ಬಂದಂಗೆಲ್ಲ ವಿಷಯಗಳ ಜಗ್ಗೆ ಬರ್ತಾವ, ಹೇಳ್ಕೊಂಡು ಹೋಗ್ತೀನಿ. ಸೊ ಇವಾಗ ಫಸ್ಟ್ ಒನ್ ಬ್ರಿಕ್ಸ್ ಅನ್ನೋದಕ್ಕಿಂತ ಪೂರ್ವ ಭಾಗದಲ್ಲಿ BRIC ಅಂದ್ರೆ ಏನಪ್ಪಾ, ಬಿ ಅಂತಂದ್ರೆ ಏನಲ್ರಿ, ಓಕೆನಾ? ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಬ್ರಿಕ್ಸ್ ರಾಷ್ಟ್ರಗಳು, ಹೌದಾ? ಸೊ ನೋಡ್ರಿ ಇಲ್ಲಿ ಈಗ ನಾನು ಯಾವಾಗ ಅಂತ ಹೇಳಿದ್ನಲ್ರಿ, 2010 ಒಳಗಡೆ ಏನಾಗುತ್ತೆ ರೀ, ಸೇರ್ತದೆ. ಯಾವ್ದಪ್ಪ ಅಂದ್ರೆ ಸೌತ್ ಆಫ್ರಿಕಾ. ಅದಕ್ಕಿಂತ ಮುಂಚಿತವಾಗಿ ಬ್ರಿಕ್ಸ್ ರಾಷ್ಟ್ರಗಳನ್ನ ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ನೋಡ್ರಿ, ಈಗ ನಾನು ಬ್ರಿಕ್ಸ್ ಪ್ಲಸ್ ಅಂತ ಬರ್ದೀನಿ, ಹೌದಾ? ಇತ್ತೀಚೆಗೆ ಬ್ರಿಕ್ಸ್ ರಾಷ್ಟ್ರಗಳು ಟೋಟಲ್ ಮೆಂಬರ್ಸ್ ಎಷ್ಟದಾರ ಅಂತ ಕೇಳ್ತಾರೆ. ಅದೇ ರೀತಿ ನಿಮಗೆ ಕನ್ಫ್ಯೂಸ್ಗೋಸ್ಕರ ಏನ್ ಮಾಡ್ತಾರ, ಬ್ರಿಕ್ಸ್ ಪ್ಲಸ್ ಕೇಳ್ತಾರೆ, ಹೌದಾ? ಸೊ ಇವಾಗ ಫಸ್ಟ್ ನೋಡ್ರಿ, B ಅಂದ್ರ ಬ್ರೆಜಿಲ್, ದೆನ್ R ಅಂದ್ರ ರಷ್ಯಾ, ದೆನ್ ಅದಾದ್ಮೇಲೆ I ಅಂದ್ರ ಇಂಡಿಯಾ, ದೆನ್ ಚೀನಾ. ಈ ಒಂದು 4 ರಾಷ್ಟ್ರಗಳು ಏನ್ ಮಾಡ್ತಾವ್ರಿ, 2009 ಜೂನ್ 16 ದಿನಾಂಕದಂದು ಏನ್ ಮಾಡ್ತಾವ್ರಿ, ಬ್ರಿಕ್ ನ ಸ್ಥಾಪನೆ ಮಾಡ್ತಾವ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಕೆಳಗೆ ಬರ್ದೀನಿ 2010 ಸೌತ್ ಆಫ್ರಿಕಾ ಯಾರ್ಡ್, ಅದೇ ಆದ್ಮೇಲೆ ಏನಾಗುತ್ತೆ ಇದು ಬ್ರಿಕ್ಸ್ ಆಗುತ್ತಾ ಅಂತ. ಇಟ್ ಇಸ್ ವೆರಿ ಸಿಂಪಲ್. ಎಷ್ಟು ಶುದ್ಧ ಬರ್ಕೊಂಡು ಹೋಗೋದಲ್ರಿ, ನಮಗೆ ಎಕ್ಸಾಮ್ ಏನ್ ಕೇಳ್ತಾರೆ ಏನಿಲ್ಲ, ಎಷ್ಟು ಮಾಹಿತಿಗಳನ್ನ ನಾವು ಶಾರ್ಟ್ ಫಾರ್ಮ್ ಕಲಿಬಹುದು, ಅದನ್ನ ನಾವು ಹೆಂಗ್ ಎಕ್ಸ್ಟೆಂಡ್ ಮಾಡ್ಬೇಕು, ಎರಡೂ ಗೊತ್ತಿರ್ಬೇಕ್ರಿ, ಓಕೆನಾ? ಒಂದು ವಿಷಯನ ನಾವು ಎಷ್ಟು ಕುಗ್ಗಿಸಿ ಬರೆಯೋದಕ್ಕೆ ಸಾಮರ್ಥ್ಯ ಐತಿ, ಒಂದು ಕುಗ್ಗಿಸಿರ್ತಕ್ಕಂಥ ವಿಷಯ ನಾವು ಎಷ್ಟು ಹಿಗ್ಸಕ ನಮ್ಮ ಹತ್ರ ಸಾಮರ್ಥ್ಯ ಐತಿ ಅನ್ನೋದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರ್ಬೇಕ್ರಿ, ಓಕೆನಾ? ಸೊ ನೋಡ್ರಿ ಏನಾಯ್ತು ಹೇಳ್ರಿ, 2010
9 ಒಳಗಡೆ ಬರ್ತದ. ಬ್ರಿಕ್ಸ್ ಆಗಿದ್ದವಾಗ 2010 ಒಳಗಡೆ. ಯಾಕೆ ಬ್ರಿಕ್ಸ್ ಆಯ್ತಪ್ಪ ಅಂತಂದ್ರೆ ಸೌತ್ ಆಫ್ರಿಕಾ ಜಾಯಿನ್ ಆಗ್ತದ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಏಷ್ಯನ್ ರಾಷ್ಟ್ರಗಳು ಅಷ್ಟ ಅದಾವ ಇಲ್ಲ, ಇಲ್ಲಿ ಏನದಾವ್ರಿ ಡೆವಲಪಿಂಗ್ ರಾಷ್ಟ್ರಗಳು ಸಮೇತ ಅದಾವ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ನಿ G7 ಅಪ್ಪ ಅಂತಂದ್ರೆ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು. ನೋಡ್ರಿ, ರಷ್ಯಾ ಇದಾಗಿರ್ಬೋದು, US ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಹೌದಾ, ಇಟಲಿ ಆಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳು ಬರ್ತಾವ್ರಿ. ಇಲ್ಲಿ ಮೇನ್ ಫುಲ್ ಹೈ ಲೆವೆಲ್ ರಿಚ್ ಪೀಪಲ್ ರೀ, ಹೌದಾ. ಇಲ್ಲಿ ಏನಾಗ್ಕೊಂತಾರ್ರಿ, ಇನ್ನೂ ರಿಚ್ ಆಗೋದ್ರಾಗ ಅದಾರ. ನೋಡಿ ಯಾರ್ಯಾರು. ಫಸ್ಟ್ ಬ್ರೆಜಿಲ್ ಎಲ್ಲಿ ಬರ್ತದ್ರಿ? ಉತ್ತರ ಅಮೆರಿಕದ ಕೆಳಗಿರ್ತಕ್ಕಂಥ ದಕ್ಷಿಣ ಅಮೆರಿಕದೊಳಗಡೆ ಬ್ರೆಜಿಲ್ ರಾಷ್ಟ್ರ ಬರ್ತದ್ರಿ. ಓಕೆನಾ. ರಷ್ಯಾ ನಮಗೆ ಏಷ್ಯನ್ ರಾಷ್ಟ್ರ ಆಗೈತೆ. ಆಮೇಲೆ ಇಂಡಿಯಾ ಸಮೇತ ಏಷ್ಯನ್ ರಾಷ್ಟ್ರ. ಅದಾದ್ಮೇಲೆ ನೋಡ್ರಿ ಚೀನಾ ಸಮೇತ ಏನಲ್ರಿ ಏಷ್ಯನ್ ರಾಷ್ಟ್ರಗಳು. ಈ 3 ಏಷ್ಯನ್ ರಾಷ್ಟ್ರಗಳು ಅದಾವ್ರಿ. ಅದಾದ್ಮೇಲೆ ಏನ್ ಜಾಯ್ನ್ ಆಗುತ್ತಲ್ರಿ, ಅದು ಸಮೇತ ಯಾವ ರಾಷ್ಟ್ರ ನೋಡ್ರಿ? ಇದು ಸೌತ್ ಆಫ್ರಿಕಾ. ಯಾವ ರಾಷ್ಟ್ರ ಹೇಳ್ರಿ? ಸೌತ್ ಆಫ್ರಿಕಾ ಖಂಡ. ದಕ್ಷಿಣ ಆಫ್ರಿಕಾ ಖಂಡ ಕೇಳಿರಲ್ರಿ, ಆಫ್ರಿಕಾ ಖಂಡ. ಸೊ ಆಫ್ರಿಕಾ ಖಂಡದ ಒಂದು ರಾಷ್ಟ್ರ. ಗೊತ್ತಿರಬೇಕ್ರಿ ಇದು ಕೂಡ ವಿಷಯ, ಹೌದಾ. ಬರೇ ಈ ಹಿಂಗೈತಪ್ಪ ಅಂತ ಓದ್ಕೊಂಡು ಹೋಗೋದಲ್ಲ, ಅದು ಹೆಂಗ್ ಬಂತು ಏನು ಅಂತ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಬೇಕು ನಮಗೆ, ಹೌದಾ. ಅವಾಗ ಏನಾಗುತ್ತೆ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಾ. ನೀವು ಬರೇ ಒನ್ ಲೈನರ್, ಅವಾಗ ಪ್ರತಿ ಸಲ ಹೇಳ್ತೀನಿ, ಒನ್ ಲೈನರ್ ವರ್ಕ್ ಆಗಲ್ಲ. ಹಂಗಾಗಿ ವಿಷಯ ತಿಳ್ಕೊರಿ, ಎಲ್ಲೈತಿ ಈ ರಾಷ್ಟ್ರಗಳು, ಯಾಕೆ ಈ ರಾಷ್ಟ್ರಗಳು ಕುಡ್ಯಾವ, ಯಾಕೆ ಹೇಳ್ರಿ, ತಮ್ಮ ಎಕನಾಮಿನ ಗ್ರೋತ್ ಮಾಡ್ಕೋಬೇಕ್ರಿ, ಹೌದಾ. ಸೊ ಎಲ್ಲರೂ ಏನ್ ಮಾಡ್ಬೇಕ್ರಿ, ಸಹಕಾರದಿಂದ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ಇವರೆಲ್ಲರೂ ಏನ್ ಮಾಡಾಕಂತಾರೆ, ಡೆವಲಪಿಂಗ್ ಕಂಟ್ರಿಗಳು ಬಂದು ಸೇರಿ ಮಾತುಕತೆ ಮಾಡಿ 2009 ಒಳಗಡೆ ಬ್ರಿಕ್ಸ್ ನ ತಗೊಂಡ್ಬಂದ್ರು. ಅದಾದ್ಮೇಲೆ ಸೌತ್ ಆಫ್ರಿಕಾ 2010 ಜಾಯಿನ್ ಆಯ್ತು. ನೋಡ್ರಿ, ಫಸ್ಟ್ ಸಮಿಟ್ ಯಾವಾಗ ಆಯ್ತು ನೋಡ್ರಿ, ಇಲ್ಲಿ ಬರ್ದೀನಿ, ಇಲ್ಲಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸಮಿಟ್ ಯಾವಾಗ ಆಯ್ತಪ್ಪ ಅಂತಂದ್ರ ನೋಡ್ರಿ, ಜೂನ್ 16 ಏನು ಸ್ಥಾಪನೆ ಆಯ್ತು ಅಂತ ಹೇಳಿ ನೋಡ್ರಿ, ಅದೇ ದಿನಾಂಕದಂದು ಫಸ್ಟ್ ಸಮಿಟ್ ಆಗ್ತದ. ಎಲ್ಲಿರಿ? ರಷ್ಯಾದೊಳಗಡೆ. ರಷ್ಯಾದ ಒಂದು ನಗರ ನೋಡ್ರಿ, ಎಕಟರಿಂಗ್ ಬರ್ಗ್ ಅಂತ. ಹೆಂಗೈತ್ ನೋಡ್ರಿ ಹೆಸರು, ಹೌದಾ. ಇದು ಸೊ ಇದನ್ನ ಅಷ್ಟು ಕೇಳೋದಕ್ಕ ಕಡಿಮೆ. ಸೊ ಇದು ಇದೆಲ್ಲ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಹೈ ಲೆವೆಲ್ ಎಕ್ಸಾಮ್ಗಳು ಬಂದಂಗೆಲ್ಲ ಬರ್ತಾವ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಪಾಯಿಂಟ್ ಬರ್ತೀನಿ, ಹೌದಾ. ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಸ್ಪೆಸಿಫಿಕ್ ಆಗಿ ಎಕ್ಸಾಮ್ಗೆ ಬರ್ತಕ್ಕಂಥ ವಿಷಯಗಳು ಅಂತವನ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಟೋಟಲ್ ಮೆಂಬರ್ಸ್. ಸೊ ಓಕೆನಾ, ಎಲ್ಲ ಎಷ್ಟು ಸದಸ್ಯ ರಾಷ್ಟ್ರಗಳು ಅದಾವ್ರಿ ಬ್ರಿಕ್ಸ್ ಒಳಗಡೆ. ಓಕೆನಾ. ಇಲ್ಲಿ ನೋಡ್ರಿ, ಬ್ರಿಕ್ಸ್ ನೋಡಿದ್ವಿ. ಅದಾದ್ಮೇಲೆ ಇವಾಗ 10 ರಾಷ್ಟ್ರಗಳು ಅದಾವ್ರಿ. ಈ 10 ರಾಷ್ಟ್ರಗಳಿಗೆ ಅಂತಾರೆ ನೋಡ್ರಿ, 1 2 3 4 5 ರಾಷ್ಟ್ರಗಳು ಅದಾವ. ಓಕೆನಾ. ಸಾರಿ, ಓಕೆನಾ. ನೋಡ್ರಿ 10. ಓಕೆನಾ. ಆಮೇಲೆ 5 ರಾಷ್ಟ್ರಗಳು ಏನ ಮಾಡ್ತಾವ್ರಿ, ಯಾಡ್ ಆಗ್ತಾವ. ಇದಕ್ಕೇನಂತಾರಪ್ಪ ಅಂದ್ರೆ ಬ್ರಿಕ್ಸ್ ಪ್ಲಸ್ ಅಂತಾರ್ರಿ. ಓಕೆನಾ. ಟೋಟಲ್ ಬ್ರಿಕ್ಸ್ ರಾಷ್ಟ್ರಗಳೊಂದು ಒಂದೇ, ಬ್ರಿಕ್ಸ್ ಪ್ಲಸ್ ರಾಷ್ಟ್ರಗಳಂತಂದ್ರು ಒಂದೇ. ಈ ಬ್ರಿಕ್ಸ್ ಪ್ಲಸ್ ರಾಷ್ಟ್ರಗಳು ಯಾವಾಗೆಲ್ಲ ಕೂಡಿದ್ವಿ ನೋಡ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಇಲ್ಲಿ ಬರ್ದೀನಿ, ಈಜಿಪ್ಟ್ 2024 ರೀ. ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಅಂತ. ಸೊ ಇದೇ ಟೈಮ್ ಒಳಗೆ 2024 ಒಳಗಡೆ ರೀ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರಪ್ಪ ಅಂದ್ರೆ ಈಜಿಪ್ಟು, ಇಥಿಯೋಪಿಯಾ, ಇರಾನ್, UAE ಅಷ್ಟೇ ಅಲ್ರಿ. ಇದ್ರ ಜೊತೆಗೆ 2 ಕಂಟ್ರಿ ಇರ್ತಾವ್ರಿ. ಒಂದು ಸೌದಿ ಅರೇಬಿಯಾ, ಇನ್ನೊಂದು ಅರ್ಜೆಂಟೇನಿಯಾ. ಕೇಳಿರಲ್ರಿ. ಈ 2 ರಾಷ್ಟ್ರಗಳು ಏನ್ ಮಾಡಿರ್ತಾವ್ರಿ, ಅರ್ಜಿ ಹಾಕಿರ್ತಾವ ಯಾವ ಮೆಂಬರ್ ಹಾಕ ಬ್ರಿಕ್ಸ್ನ ಸದಸ್ಯತ್ವವನ್ನು ಹೊಂದಕ್ಕ. ಆದ್ರೆ ಏನ್ ಮಾಡ್ತಾವ್ರಿ, ಕೊನೆಗೆ ಈ ಏನ್ ಕೇಳಿರ್ತಾರಲ್ರಿ, ಬರ್ಬರ್ತಾ ಏನ್ ಮಾಡ್ತಾವ್ರ, ಅಲ್ಲಿರ್ತಕ್ಕಂಥ ಪೊಲಿಟಿಕ್ಸ್ ಏನಾಗ್ತಾವ ಚೇಂಜ್ ಆದಾಗೆಲ್ಲ ಆ ಒಂದು ಉದ್ದೇಶ ಏನಾಗ್ತಾವ್ರಿ ಚೇಂಜ್ ಆಗ್ತಾವ. ಓಕೆನಾ. ಇದು ಯಾಕಾಗುತ್ತಪ್ಪ ಅಂತಂದ್ರ ಇಲ್ಲಿ ಅರ್ಜೆಂಟೈನಾ ಎಲ್ಲಿ ಬರ್ತಾವ ನೋಡ್ರಿ. ಈಗ ನಾನು ಬ್ರೆಜಿಲ್ ಹೇಳಿದೆ, ಹೌದಾ. ಅದೇ ಒಂದು ರೀಸನ್ ಒಳಗಡೆ ಅರ್ಜೆಂಟೈನಾ ಬರ್ತದ. ಸೊ ಅರ್ಜೆಂಟೈನಾ ಮೆಸ್ಸಿ ಕೇಳಿರಲ್ರಿ ಮೆಸ್ಸಿ, ಹೌದಾ. ಫುಟ್ಬಾಲ್ ಈ ರೀತಿ ನೆನ್ಪಿಟ್ಕೋಬೇಕ್ರಿ. ಆಮೇಲೆ ಇನ್ನೊಂದು ಹೇಳಿದ ಸೌದಿ ಅರೇಬಿಯಾ ರಾಜ ಅದ ನೋಡ್ರಿ, ಅಥವಾ ಯಾರಿಗೆ ಚೆನ್ನಾಗದನ್ರಿ, ಟ್ರಂಪ್. ಓಕೆನಾ. ಸೊ ಹಿಂಗೆ ಏನಾಗುತ್ತೆ ರೀ, ಜಿಯೋ ಪೊಲಿಟಿಕ್ಸು ವರ್ಕ್ ಆಗ್ತವ. ಸೊ ಅವಾಗ ಏನಾಗ್ತಾ, ನೀನು ಆ ಕಡೆ ಹೋಗ್ತೇನಪ್ಪ ಅಂದ್ರೆ ಹೆಂಗೆ ಹೋಗ್ತೀನಿ ನೋಡ್ತಾಳಪ್ಪ ಅಂತಂತಾರ ಅವರು ವಿವೇಶದವ್ರು. ಯಾಕಪ್ಪ ಇವರು ವಿವೇಶ ಕೂಡ ಏನಾದ್ರು ಫುಲ್ ಕ್ಲೋಸ್ ಅದ ರೀ, ಹೌದಾ. ಅವಾಗ ನೀವು ಹೆಂಗೆ ಹೋಗ್ತೀರಿ ಅಂತಂದಾಗ ಈ ಕ್ವಶನ್ ಮಾರ್ಕ್ ಬಂದ ಏನಾಗ್ತದೆ, ಇಲ್ಲಿ ಏನಾಗೈತ್ರಿ, ಇದು ಬಿಟ್ಟು ಹೋಗೈತಿ ಈ ಸಂಬಂಧ. ಇಲ್ಲಪ್ಪ ಅಂತಂದ್ರೆ ಇವ್ರು ಏನಾಗ್ತಿದ್ರು, ಬ್ರಿಕ್ಸ್ಗೆ ಜಾಯ್ನ್ ಆಗ್ತಿದ್ರಿ. ಈ ಥರ ಇರ್ತಾವ್ರಿ. ಅದೇ ರೀತಿಯಾಗಿ ಅರ್ಜೆಂಟೈನಾ ಇನ್ಕ್ಲೂಡಿಂಗ್. ಸೊ ಇವೆರಡು ಕಂಟ್ರಿ ಏನಾಗ್ತಾವ್ರಿ, ಬರಿಲ್ಲ. ಯಾಕಂದ್ರೆ ಇದನ್ನು ಕ್ವಶನ್ ಕೇಳ್ಬೋದ್ರಿ, ಹೌದಾ. ನಾಳೆ ನೀವು ಫುಲ್ ಡೆಪ್ತ್ ಬಂತಪ್ಪ ಅಂತಂದ್ರೆ ಯಾವ್ಯಾವ ಕಂಟ್ರಿಗಳು 2024 ಒಳಗಡೆ ಮೆಂಬರ್ ಆಗ ಇಚ್ಛೆಯನ್ನು ಪಟ್ಟಿದ್ರು, ಆದರೆ ಯಾವ್ಯಾವ ರಾಷ್ಟ್ರಗಳು ಮಾತ್ರ ಮೆಂಬರ್ ಆದ್ರು 2024 ನೋಡ್ರಿ. ಈಜಿಪ್ಟು, ಇಥಿಯೋಪಿಯಾ, ಇರಾನು, UAE. ದೆನ್ ಮೊನ್ನೆ ನೋಡ್ರಿ ಜನವರಿ ಒಳಗಡೆ 2025 ಒಳಗಡೆ ಇಂಡೋನೇಷ್ಯಾ ಆಗುತ್ತೆ ರೀ, ಜಾಯಿನ್ ಆಗುತ್ತಾ ಎಲ್ಲಿ ರೀ, ಬ್ರಿಕ್ಸ್ ಒಳಗಡೆ.
ಹೌದಾ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ನೋಡ್ರಿ. ಅದಕ್ಕೆ ಏನಂತಾರೆ, ಇದಕ್ಕೆ ಬ್ರಿಕ್ಸ್ ಪ್ಲಸ್ ಅಂತ ನೋಡ್ರಿ. ಬ್ರಿಕ್ಸ್ ಟೋಟಲ್ ಮೆಂಬರ್ಸ್ ಅಂದ್ರೆ ಒಂದೇ, ಬ್ರಿಕ್ಸ್ ಪ್ಲಸ್ ಅಂದ್ರೆ ಒಂದೇ. ಹೌದಾ. ಬ್ರಿಕ್ಸ್ ರಾಷ್ಟ್ರಗಳು ಎಷ್ಟದವಪ್ಪ ಅಂತಂದ್ಬಿಟ್ಟೆ ನಿಮ್ಗೆ ಎಷ್ಟು ನೆನಪು ಬರ್ಬೇಕು ಹೇಳ್ರಿ, 10 ರಾಷ್ಟ್ರಗಳು ಬರ್ಬೇಕ್ರಿ. ಹೌದಾ. ಯಾವಾಗ ಬಂದವಪ್ಪ ಅಂದ್ರೆ ಫಸ್ಟಿಗೆ ಜಸ್ಟ್ 4 ಮೆಂಬರ್ಸ್ ಇದ್ರು. ಅದಾದ್ಮೇಲೆ 5th ಮೆಂಬರ್ ಯಾರು ಬಂದ್ರಿ, ಸೌತ್ ಆಫ್ರಿಕಾ ಬಂತು, ಎಬಿ ಡಿವಿಲಿಯರ್ಸ್ ಬಂದ್ರ. ಓಕೆನಾ. ಇವಾಗ ಅರ್ಥ ಆಯ್ತು ನೋಡ್ರಿ, ಎಬಿ ಡಿವಿಲಿಯರ್ಸ್ 5th ಪ್ಲೇಸ್. ಓಕೆನಾ. ದೆನ್ ಅದಾದ್ಮೇಲೆ ಯಾರು ಬಂದ್ರಿ, ಈಜಿಪ್ಟ್ ಬಂತು. ಓಕೆನಾ. ಆಮೇಲೆ ಇಥಿಯೋಪಿಯಾ ಬಂತು ನೋಡ್ರಿ. ಈಜಿಪ್ಟು, ಇಥಿಯೋಪಿಯಾ, ಇರಾನು, UAE ನೋಡ್ರಿ. ಈಗ ಇರಾನ್, UAE ಗಲ್ಫ್ ಕಂಟ್ರಿ ಇನ್ಕ್ಲೂಡಿಂಗ್ ಆಲ್ಸೋ ಈಜಿಪ್ಟ್. ಹೌದಾ. ಈಜಿಪ್ಟ್ ನಂತರ ನಾವು ಮಿಡಲ್ ಈಸ್ಟ್ ಕಂಟ್ರಿ ಒಳಗೆ ನೋಡ್ತೀವಿ. ಅದು ಸಮೇತ ಎಲ್ಲಿ ಬರ್ತದೆ ರೀ, ಸೌತ್ ಆಫ್ರಿಕಾ ಕಾಂಟಿನೆಂಟ್ ಒಳಗೆ ಬರ್ತದೆ. ಇಥಿಯೋಪಿಯಾ ಸಮೇತ ಎಲ್ಲಿ ಬರ್ತೀರಿ, ಸೌತ್ ಆಫ್ರಿಕಾ ಕಾಂಟಿನೆಂಟ್ ಒಳಗೆ ಬರ್ತದೆ ನೋಡ್ರಿ. ಈಜಿಪ್ಟ್ನ ರಾಜಧಾನಿ ಯಾವ್ದು ರೀ, ಮೊನ್ನೆ ನಾನು ಹೇಳಿದ್ದೆ, ಅದನ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ಬೇಕ್ರಿ. ಇಥಿಯೋಪಿಯಾ ಅಲ್ಲ, ಸಾರಿ, ಈಜಿಪ್ಟ್ ರಾಜಧಾನಿ ಯಾವುದು, ಅದನ್ನ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಿ. ಓಕೆನಾ. ದೆನ್ ಇಂಡಿಯನ್ ಓಷನ್ ರಾಜಧಾನಿ ಯಾವ್ದು ಹೇಳ್ರಿ, ಜಕಾರ್ತಾ. ಓಕೆನಾ. ಸೊ ಇಲ್ಲಿ ಯಾವಾಗ ಜಾಯ್ನ್ ಆಯ್ತು, 2025 ಒಳಗೆ ಜಾಯ್ನ್ ಆಯ್ತು. ಅರ್ಥ ಆಯ್ತಲ್ರಿ, ಯಾವ ರಾಷ್ಟ್ರಗಳು ಯಾವಾಗ ಜಾಯ್ನ್ ಆಯ್ತು. ನಾನು ಇಟ್ಟತ್ಲೆ 3 ಸಲ ಆಯ್ತು ಅದನ್ನ ರಿವಿಷನ್ ಮಾಡಕ್ಕೆ. ಹೌದಾ. ನಿಮಗೆ ಕುಂತಿರ್ಬೇಕು ತಲೆಯಾಗ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಲ್ಲ ಪ್ರತಿಯೊಂದು ನಾವು ಆರ್ಗನೈಸೇಷನ್ ಒಳಗೆ ನೋಡಿದ್ವಿ ರೀ, ಹೆಡ್ ಕ್ವಾರ್ಟರ್ ನೋಡಿದ್ವಿ. ಹೌದಾ. ಎಲ್ಲೈತಿಪ್ಪ ಕೇಂದ್ರ ಕಚೇರಿ ಇದ್ರದ್ದು ಅಂತ ನೋಡ್ರಿ. ಇದ್ರದ್ದು ಕೇಂದ್ರ ಕಚೇರಿನೇ ಇಲ್ಲ, ನೋ ಅಂತ ಬರ್ತೀನಿ ರೀ ನಾನು. ಹೌದಾ. ಇದು ನೋಡ್ರಿ, ರೊಟೇಷನಲ್ ಪ್ರೆಸಿಡೆನ್ಸಿ ಅಪ್ಪ ಅಂತಂದ್ರೆ ಬ್ರಿಕ್ಸ್ ಆದ್ಮೇಲೆ ಬ್ರೆಜಿಲ್ ಆದ್ಮೇಲೆ ಯಾರು ಬರ್ತಾರೆ ರೀ, ರಷ್ಯಾ ಬರ್ತದ. ರಷ್ಯಾ ಆದ್ಮೇಲೆ ಇಂಡಿಯಾ ಬರ್ತದ. ಇಂಡಿಯಾ ಆದ್ಮೇಲೆ ಚೀನಾ ಬರ್ತದ. ಚೀನಾ ಆದ್ಮೇಲೆ ಸೌತ್ ಆಫ್ರಿಕಾ ಬರ್ತದೆ. ಈ ರೀತಿಯಾಗಿ ಏನಾಗ್ತಾರು, ರೊಟೇಷನಲ್ ಆಗಿ ಹೋಗ್ತಿರ್ತಾವ್ರಿ. ಹೌದಾ. ಎಲ್ಲಿ ಹೆಡ್ ಕ್ವಾರ್ಟರು, ಕೇಂದ್ರ ಕಚೇರಿ, ಪ್ರೆಸಿಡೆನ್ಸಿ. ಹೌದಾ. ಈಗ ಫಾರ್ ಎಕ್ಸಾಂಪಲ್ ಭಾರತ ಏನಾದರೂ ಇದನ್ನ ಏನು ಮಾಡಕ್ಕೆ ಅಂತಾರೆ, ಬ್ರಿಕ್ಸ್ ಸಮ್ಮೇಳನ ನಡ್ಸಕ್ಕೆ ಅಂತಂದ್ರೆ ಏನು ಮಾಡ್ತಾರೆ, ಅವಾಗ ಭಾರತನೇ ಅದ್ರದ್ದು ಅಲ್ಲಿ ದೆಹಲಿನ ನೀವು ಯಾವ ಒಂದು ಪ್ರದೇಶ ಒಳಗೆ ದೆಹಲಿ ನಡ್ಸಕ್ಕೆ ಕುಂತಾರೋ, ಬೆಂಗಳೂರು ನಡ್ಸಕ್ಕೆ ಕುಂತಾರೋ, ಚೆನ್ನೈ ಒಳಗೆ ನಡ್ಸಕ್ಕೆ ಕುಂತಾರೋ, ಗೋವಾದೊಳಗೆ ನಡ್ಸಕ್ಕೆ ಕುಂತಾರೋ. ಹೌದಾ. ಅದೇನಾಗುತ್ತೆ ಅವಾಗ ಕೇಂದ್ರ ಕಚೇರಿ ಇರುತ್ತೆ. ಅರ್ಥ ಆಯ್ತಲ್ಲ ಇವಾಗ. ಈ ರೀತಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇದರ ಸಿಗ್ನಿಫಿಕೆನ್ಸ್ ಏನಪ್ಪ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾನು ಇವಾಗ ಇಂಡಿಯನ್ ಉದಾಹರಣೆ ಕೊಟ್ಟೆ. ಸೊ ಇದೇ ರೀತಿ ಮೊನ್ನೆ ರೀಸೆಂಟಾಗಿ ಇಂಡಿಯಾದೊಳಗಡೆ ಹ್ಯಾಂಟಿ ಡ್ರಗ್ ವಿರುದ್ಧವಾಗಿರ್ತಕ್ಕಂಥ ಬ್ರಿಕ್ಸ್ ಸಮಿಟ್ನ ನಡೀತೈತ್ರಿ. ಹೌದಾ. ಅದು ಯಾವ ಒಂದು ಡೇಟಿಗೆ ನಡೆದೈತಿ ಮತ್ತು ಎಲ್ಲಿ, ಹೌದಾ, ಯಾವ ಒಂದು ಪ್ರದೇಶ ಒಳಗಡೆ, ಅದು ಯಾವ ಒಂದು ಸಿಟಿ ಒಳಗೆ ನಡೆದೈತೆ ಅನ್ನೋದಕ್ಕೋಸ್ಕರ ನೀವೇನು ಮಾಡ್ಬೇಕ್ರಿ, ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕ್ಬೇಕು. ಒಂದು ಈಜಿಪ್ಟ್ನ ರಾಜಧಾನಿ, ಸೆಕೆಂಡ್ ಒಂದು ಹ್ಯಾಂಟಿ ಡ್ರಗ್ಸ್ ವಿರುದ್ಧ ಬ್ರಿಕ್ಸ್ನ ಏನು ಮಾಡ್ತಾರೆ ರೀ ಮೆಂಬರ್ಸ್ ಕಂಟ್ರಿಗಳು. ಹೌದಾ. ಸೊ ಅವರೆಲ್ಲರೂ ಏನು ಮಾಡ್ತಾರೆ, ಒಂದು ಸಮಿಟ್ ಮಾಡ್ತಾರೆ ಎಲ್ಲಿ, ಇಂಡಿಯಾದೊಳಗಡೆ. ಅದು ಯಾವ ಒಂದು ದಿನಾಂಕದಂದು ಮತ್ತು ಎಲ್ಲಿ, ಹೌದಾ, ಯಾವ ಪ್ರದೇಶದಲ್ಲಿ ಮೀಟಿಂಗ್ ಮಾಡ್ಯಾರ. ಇದನ್ನು ಮೊನ್ನೆ ರೀಸೆಂಟಾಗಿ ರೀ, 1 ವೀಕ್ ಅಷ್ಟೇ. ಅದನ್ನು ನೀವು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕೋಕ್ಕೆ ಸಾಧ್ಯ ಆಗಿರ್ಬೇಕು. ಹೌದಾ. ನೋಡ್ರಿ, ಇಲ್ಲಿ ಆ್ಯಂಟಿ ಡ್ರಗ್ಸ್ ಅಂತ ಹೇಳಕ್ಕೆ ಕುಂತೀನಿ. ಆ್ಯಂಟಿ ಡ್ರಗ್ಸ್ ನೋಡ್ರಿ, ಈಗ ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಇಲ್ಲಿಂದ ಹೆಂಗೆ ಸಪ್ಲೈ ಆಗ್ತಾವಪ್ಪ ಆ್ಯಂಟಿ ಡ್ರಗ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಯಾಕೆ ಬ್ರಿಕ್ಸ್ ಅವ್ರು ಮಾತಾಡಕೊಂತಾರ, ಯಾಕೆ ನೋಡ್ರಿ, ಇಲ್ಲಿ ಭಾರತ ಐತಿ, ಚೀನಾ ಐತಿ. ಹೌದಾ. ಏಷ್ಯನ್ ರಾಷ್ಟ್ರದೊಳಗಡೆ. ಹೌದಿಲ್ರಿ. ಇಲ್ಲಿ ಹೆಂಗೆ ಚೀನಾದವ್ರು ನಮ್ಮನ್ನು ಸೈಲೆಂಟಾಗಿ ಗುಮ್ಮಕೊಂತಾರ ಅನ್ನೋದು ಗೊತ್ತಾಗುತ್ತೆ ರೀ. ಇಟ್ಸ್ ವೆರಿ ಇಂಪಾರ್ಟೆಂಟ್ ರೀ. ಸೊ ಇವಾಗ ನೋಡ್ರಿ, ಈಗ ಮ್ಯಾಪು. ಓಕೆನಾ. ಎಕ್ಸಾಂಪಲ್ ಇದು ಇಂಡಿಯಾ ಮ್ಯಾಪ್. ಓಕೆನಾ. ಇಲ್ಲಿ ಇದೆಲ್ಲ ಪಾಕಿಸ್ತಾನ, ಇದೆಲ್ಲ ಏನ್ರಿ, ಇದು ಅಫ್ಘಾನಿಸ್ತಾನ. ಹೌದಾ. ಇಲ್ಲಿ ನಾವು ಬಂದವರು ರೆಡಿ ಮಾಡಕ್ಕೆ ಕುಂತೀವಿ. ಓಕೆನಾ. ಇಲ್ಲಿ ಏನಾದವ್ರಿ, ಮಯನ್ಮಾರು, ಲಾವೋಸು, ಹೌದಾ, ಈ ರಾಷ್ಟ್ರಗಳದಾವ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಚೀನಾ ಮತ್ತು ಇಲ್ಲಿ ಸಮೇತ ಡ್ರಗ್ಸು ಉತ್ಪಾದನೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಅಫ್ಘಾನಿಸ್ತಾನ ಅಂತ ಹೇಳಿ ನೋಡಿ. ಅಫ್ಘಾನಿಸ್ತಾನ ಮೇಲೆ ಯಾವ್ದು ಐತೆ ಹೇಳ್ರಿ, ಇರಾನ್ ಐತಿ. ಈ ಇರಾನ್ ರಾಷ್ಟ್ರಗಳು, ಅಫ್ಘಾನಿಸ್ತಾನ ಇನ್ಕ್ಲೂಡಿಂಗ್ ಆಲ್ಸೋ ಪಾಕಿಸ್ತಾನ, ಇವ್ರು ಏನು ಮಾಡ್ತಾರೆ, ಇಂಡಿಯಾಗ ಡ್ರಗ್ಸ್ನ ಕಳ್ಸಕ್ಕೆ ಕುಂತಾರೆ. ಡ್ರಗ್ಸ್, ಅಫೀಮ್, ಗಾಂಜಾ. ಅರ್ಥ ಆಗ್ತಾಳ್ರಿ. ಆ ಗಾಂಜಾ ಏನು ಮಾಡಕ್ಕೆ ಕುಂತಾರೆ, ಇಲ್ಲಿನ ಯುವ ಪೀಳಿಗೆಯಿಂದ ಏನಾಗೈತ್ರಿ, ಭಾರತ ನಾಶ ಮಾಡಕ್ಕೆ ಟ್ರೈ ಮಾಡಕ್ಕೆ ಕುಂತಾರ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಮಿಟ್ ನಡೆದೈತ್ರಿ. ಹೌದಾ. ಅದು ಯಾವ ದಿನ ಎಲ್ಲಿ ಅನ್ನೋದ್ರ ಬಗ್ಗೆ ನೋಡ್ರಿ. ನಾನು ಏನು ಹೇಳಿದ್ನ, ಈ ಪ್ಲೇಸ್ ಒಂದು, ಹೌದಾ, ಇಲ್ಲೊಂದು ಪ್ಲೇಸ್ ಐತ್ರಿ. ದೆನ್ ಅದಾದ್ಮೇಲೆ ಇಲ್ಲಿ ಮಯನ್ಮಾರ್ ಈ ಭಾಗದೊಳಗೆ ರೀ. ಹೌದಾ. ಇಲ್ಲಿ ಚೀನಾ ಕೈ ಆಡಿಸ್ತಾ ಇರ್ತೈತಿ, ಹಿಂಗೆ ಮಾಡ್ರಿ ಅಂತವ್ರಿಗೆ ಹಿಂಗೆ ನೋಡ್ತೈತಿ ಹಿಂಗೆ. ಹೌದಾ. ಅವ್ರು ಏನು ಮಾಡ್ತಾರೆ, ಈ ರೀತಿ ಮಾಡಕ್ಕೆ ಕುಂದಿರ್ತಾರ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವು ಯಾಕೆ ಹೇಳಿದಪ್ಪ ಅಂತಂದ್ರೆ, ಡ್ರಗ್ಸ್ ಕಾರ್ಟಲ್ಗಳು ಹೆಂಗೆ ನಡಿತೇವ್ರಿ, ಹಿಂಗೆ ನಡಿತೇವೆ. ಸೊ ಯಾಕೆ ಟ್ರಂಪ್ ಒಂದು ವೆನಿಜುವೆಲಾ ಮೇಲೆ ದಾಳಿ ಮಾಡಿದಪ್ಪ ಅಂದ್ರೆ
ಏನು ಕೊಟ್ಟನ ರೀಸನ್? ಡ್ರಗ್ಸ್ ಕಾರ್ಟಲ್ಗಳು ಅವ್ರು ಏನು ಮಾಡಾಕುಂತಾರೆ, ನಮ್ಮ ದೇಶದೊಳಗಡೆ ಡ್ರಗ್ಸ್ನ ಸರಬರಾಜು ಮಾಡಾಕುಂತಾರ ಅಂತ ಕೊಟ್ಟು ನಮ್ಮ ಇಂಟೆಲಿಜೆನ್ಸ್ ಸಾವರ್ನಿಟಿ ನೀವೇನು ಮಾಡಾಕುಂತೀರಿ, ವಶಪಡಿಸಾಕುಂತೀರಿ ನೀವು, ಅದನ್ನು ನೀವು ಗೆರೆ ದಾಟಾಕುಂತೀರಿ ಅನ್ನೋ ಉದ್ದೇಶದ ಅಂಕಾಶ ಏನು ಮಾಡಿದ್ರಿ, ಇಡೀ ಒಂದು ವೆನೆಜುವೆಲಾದ ಅಧ್ಯಕ್ಷನ ಮುಡಿಯವ್ರನ್ನ ಏನು ಮಾಡಿ ಎತ್ತಕ್ಕೆ ಬಂದಾರಿ. ಹಿಂಗಿರ್ತಾವ. ಸೊ ನಾವೀಗ ಯಾರು ಎತ್ತಕ್ಕೆ ಬರ್ಬೇಕ್ರಿ? ಈಗ ಕ್ವಶನ್ ಬರ್ತೀರಿ. ಇದಕ್ಕೆ ಕೇಳಿದ್ರಿ ನಿನ್ನೆ ನಾವು ಸೆಕ್ಯೂರಿಟಿ ಕೌನ್ಸಿಲ್ ಒಳಗೆ ನಿನ್ನೆ ಕರೆಂಟ್ ಅಫೇರ್ಸ್ ಇದು ಮಾಡಕ್ಕೆ ಬಂದು ನೋಡ್ರಿ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಜಸ್ಟಿಸ್ ಅಂದರೆ ಜಸ್ಟಿಸ್ ರೀ. ಜಸ್ಟಿಸ್ ಅಂದರೆ ಇಕ್ವಾಲಿಟಿ, ಹೌದಿಲ್ರಿ? ಇಲ್ಲೇನು ಹಾಕುವಂತ ನೋಡ್ರಿ, ಅವ್ರದ್ದೇ ಬೇರೆ ನಮ್ಮದೇ ಬೇರೆ ಅನ್ನೋ ಒಂದು ಮನೋಭಾವಗಳು ತಳಾಕುಂತಾವ. ಅದಕ್ಕೋಸ್ಕರ ನೋಡ್ರಿ ಈಗ ಏನಾಗೈತ್ರಿ ಇಲ್ಲಿ ಆ್ಯಂಟಿ ಡ್ರಗ್ಸ್, ಹೌದಾ? ಸೊ ಜೈಶಂಕರ್ ಅವರು ಅದ್ರೊಳಗೆ ಅದಾರ ರೀ, ಹೌದಾ? ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಂತ ಹೇಳಿದ್ನ. ಸೊ ಈ ಸಮಿಟ್ ಯಾವಾಗ ಆಗೈತಿ, ಎಲ್ಲಾಗೈತಿ, ಯಾವ ಡೇಟಿಗೆ ಆಗೈತಿ, ನಮಗೇನು ಹೇಳ್ಬೇಕಲ್ರಿ? ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ಬೇಕು. ಈ ರೀತಿ ಇರಬೇಕು. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ ಸಿಗ್ನಿಫಿಕೆನ್ಸ್. ಓಕೆನಾ? ಹಾಂ, ಬ್ರಿಕ್ಸ್ ಕಂಟ್ರೀಸ್ ರಿಪ್ರೆಸೆಂಟ್ ಅಬೌಟ್ ನೋಡ್ರಿ ಇಲ್ಲಿ ಏನಪ್ಪ ಏನು ರಿಪ್ರೆಸೆಂಟ್ ಮಾಡ್ತಾರೆ ಬ್ರಿಕ್ಸ್ ಕಂಟ್ರಿಗಳು. ಈ ಎಲ್ಲ 10 ರಾಷ್ಟ್ರಗಳು ಏನು ಒಂದು ರಿಪ್ರೆಸೆಂಟ್ ಮಾಡ್ತಾರೆ ನೋಡ್ರಿ. ಸದ್ಯ ಇಡೀ ಪಾಪ್ಯುಲೇಷನ್ ಅಂದರೆ ವರ್ಲ್ಡ್ ಒಳಗಡೆ 49% ಪಾಪ್ಯುಲೇಷನ್ ಎಲ್ಲ ಐತ್ರಿ ಬ್ರಿಕ್ಸ್ ಕಂಟ್ರಿ ಒಳಗೆ ಐತೆ. ಜಸ್ಟ್ 10 ಕಂಟ್ರಿಗಳಾಗಿರ್ತಕ್ಕಂಥ ನಾವು ನೋಡಿದ್ವಿ 194 ರಾಷ್ಟ್ರಗಳು ನೋಡಿವಿ, ಹೌದಾ? ಮೊನ್ನೆ, ಹೌದಿಲ್ರಿ? ಅದ್ರೊಳಗಡೆ ಬರೀ ಈಗ 10 ರಾಷ್ಟ್ರಗಳು ಕೂಡಿರಿ 49% ಪಾಪ್ಯುಲೇಷನ್. ಇಲ್ಲಿ ನೋಡ್ರಿ ಮೇನ್ ಒಂದೇ ಪಾಪ್ಯುಲೇಷನ್ ಭಾರತ, ಸೆಕೆಂಡ್ ಒಂದು ಚೀನಾ, ಮೇನ್ ಇಲ್ಲೇ ಅದೀವಿ ನಾವಿಬ್ರು, ಹೌದಾ? ಆಫ್ರಿಕಾ ಒಂದು, ಈ ರೀತಿ ಮೇಲೆ ರಷ್ಯಾ, ಹೌದಾ? ಮೇನ್ ಇದೀವಿ ರೀ. ಹಂಗಾಗಿ ಏನಾಯ್ತು ಇಲ್ಲಿ 41 ಪೀಪಲ್ಸ್ ಅದಾರ. ಆಮೇಲೆ ನೋಡ್ರಿ ನಮ್ಮ GDP ಎಷ್ಟೈತ್ರಿ ಈ ಕಂಟ್ರಿಗಳು, ಎಕ್ಸ್ಪೆಷಲಿ ಬ್ರಿಕ್ಸ್ ಕಂಟ್ರಿಗಳ GDP 39 ಹಿಡ್ಕೊಂಡು 40% ಏನೈತ್ರಿ ನಮ್ಮದು GDP ಐತಿ. ಓಕೆನಾ? ಆಮೇಲೆ ಗ್ಲೋಬಲ್ ಟ್ರೇಡ್ ಅಂದ್ರೆ ವ್ಯಾಪಾರ ರೀ, ಜಗತ್ತಿನಾದ್ಯಂತ ವ್ಯಾಪಾರ ಎಷ್ಟು ಪರ್ಸೆಂಟ್ ಐತಿ ನಮ್ಮದು? 26% ಐತೆ ಅಂತ ಹೇಳಕೊಂತಾರೆ. ಎಲ್ಲಿ ಬ್ರಿಕ್ಸ್? ಇದು ನೆನಪಿಟ್ಟಾರಿ. ಇದನ್ನ ಯಾಕೆ ನೆನಪಿಟ್ಬೇಕಪ್ಪ ಅಂತಂದ್ರೆ ಅತ್ಯುನ್ನತ ಎಕ್ಸಾಮ್ಗಳು, ದೊಡ್ಡ ದೊಡ್ಡ ಎಕ್ಸಾಮ್ಗಳು ಹೇಳಕ್ಕೆ ಕುಂತಾರೆ ಬರೀ ಸರ್ PCಗೆ ಇಷ್ಟೆಲ್ಲ ಹೇಳಲ್ರಿ. ನಾಳೆ ಕೇಳಿದ್ರಪ್ಪ ಒಂದಲ್ಲ ಏನೇ ಕೇಳಿದ್ರಿ, ಎಷ್ಟು ಪಾಪ್ಯುಲೇಷನ್ ಐತ್ರಿ ರಿಪ್ರೆಸೆಂಟ್ ಮಾಡುತ್ತೀರಿ ಬ್ರಿಕ್ಸ್ ಅಂದಾಗ, ಏನು ಮಾಡ್ತೀರಿ ಅವಾಗ? ಹೌದಿಲ್ರಿ? ಅದಕ್ಕೆ ನಾವು ಓದತ್ನಾಗ ಏನು ಮಾಡ್ಬೇಕು ಹೇಳ್ರಿ, ಚಂದ ಓದ್ಬೇಕು ಇದು. ಓಕೆನಾ? ನೆಕ್ಸ್ಟ್ ನೋಡ್ರಿ ಏನು ಪರ್ಪೋಸ್ ಅಪ್ಪ, ಇದ್ರ ಉದ್ದೇಶ ಏನು? ಓಕೆನಾ? ನೋಡ್ರಿ ಇವಾಗ ಏನಪ್ಪ ಅಂತಂದ್ರೆ ಪ್ರಮೋಟ್ ಕೋಪರೇಷನ್ ಅಮಾಂಗ್ ಎಮರ್ಜಿಂಗ್ ಎಕನಾಮಿ. ಅವಲ್ಲಿ ಹೇಳಿದ್ರಿ ಎಕನಾಮಿಕ್ಸ್, ಎಮರ್ಜಿಂಗ್ ಎಕನಾಮಿಕ್ಸ್. ಈಗ ಎಮರ್ಜಿಂಗ್ ಎಕನಾಮಿಕ್ಸ್ ಅಂತಂದ್ರೆ ಏನು ಹೇಳ್ರಿ, ನಾವೇ ಭಾರತ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು ರೀ, ಹೌದಾ? ಅದೇ ರೀತಿ ಆಗಿರ್ತಕ್ಕಂಥ ಇವೇ ನೋಡ್ರಿ, ಈಗ ಇರಾನ್ ಆಗಿರ್ಬೋದು, UAE ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಇಥಿಯೋಪಿಯಾ ಆಗಿರ್ಬೋದು. ಸೊ ಈಜಿಪ್ಟ್ ಒಳಗಡೆ ಮೊನ್ನೆ ಒಂದು ಏನಾಗೈತೆ ರೀ, ಹೆಂಗಪ್ಪ ಅಮೇರಿಕನ್ ಪೆಂಟಗಾನ್ ಅಂತ ಒಂದು ಇದೈತ್ರಿ, ಏನಪ್ಪ ಅಂತಂದ್ರೆ ಮಿಲಿಟರಿ ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಲ್ಡಿಂಗ್ ರೀ. ಅದನ್ನು ಇಮ್ಯಾಜಿನೇಷನ್ ಅಂಕಾಶಿ ಈಜಿಪ್ಟ್ನವ್ರೊಂದು ಬಿಲ್ಡಿಂಗ್ ಮಾಡಿರಿ, ಹೌದಾ? ಅದು ಅದ್ರ ಹೆಸರು ಏನು ಹೇಳ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಈಜಿಪ್ಟ್. ಓಕೆನಾ? ಇದೊಂದು ನೋಡ್ರಿ ಇಲ್ಲಿ ಯಾಕಪ್ಪ ನೋಡಿ ಏನು ಮಾಡ್ರಿ ಇಲ್ಲಿ ಪ್ರಮೋಟ್ ಕೋಪರೇಷನ್ ರೀ. ಕೋಪರೇಷನ್ ಅಂದ್ರೆ 10 ರಾಷ್ಟ್ರಗಳು ಏನು ಮಾಡಕೊಂತಾವ್ರಿ, ಇವ್ರಿಗೆ ಕೋಪರೇಷನ್ ಮಾಡ್ಕೊಂಡು ಏನು ಮಾಡ್ಬೇಕ್ರಿ, ಯಾರ್ದು ಒಂದು ಎಕನಾಮಿ ಬಿಲ್ಡ್ ಮಾಡ್ಬೇಕಲ್ರಿ, ಹೌದಾ? ಅವ್ರಿಗೆ ಏನು ಮಾಡ್ಬೇಕ್ರಿ, ಸಹಾಯ ಮಾಡಬೇಕು ಅಮಾಂಗ್ ಎಮರ್ಜಿಂಗ್ ಎಕನಾಮಿಕ್ಸ್. ಏನು ಎಮರ್ಜಿಂಗ್ ಎಕನಾಮಿಕ್ಸ್ ಹಿಂಗೆ ಬೆಳ್ಯಾಕ ಕುಂತಾರಪ್ಪ ಅಂತಂದ್ರೆ ಅವ್ರು ಇನ್ನೂ ಸ್ವಲ್ಪ ಎತ್ತಿ ಬೆಳೆಸ್ರಿ ಅನ್ನೋದನ್ನ. ಓಕೆನಾ? ನೆಕ್ಸ್ಟ್ ನೋಡ್ರಿ ಇನ್ಕ್ರೀಸ್ ಮಾಡ್ಬೇಕು ಟ್ರೇಡ್ನ, ಜಾಸ್ತಿ ಮಾಡ್ಬೇಕು ಟ್ರೇಡ್, ಹೌದಾ? ಆಮೇಲೆ ಇನ್ವೆಸ್ಟ್ಮೆಂಟ್, ವೆರಿ ಸಿಂಪಲ್. ಏನು ಹೇಳ್ರಿ, ವ್ಯಾಪಾರ ಮತ್ತು ಹೂಡಿಕೆ ಹೇಳ್ರಿ. ವ್ಯಾಪಾರ ಮತ್ತು ಹೂಡಿಕೆಯನ್ನ ಈ 10 ರಾಷ್ಟ್ರಗಳು ಏನು ಮಾಡ್ಬೇಕು, ನಾವೆಲ್ಲರೂ ಕೂಡಿ ಜಾಸ್ತಿ ಮಾಡ್ಬೇಕು. ನಿಮ್ಮೊಳಗೆ ಏನಾದರೂ ಕಡಿಮೆ ಆಗೈತಪ್ಪ ಅಂತಂದ್ರೆ ನೀವು ವ್ಯಾಪಾರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಾವು ನಿಮ್ಮ ದೇಶದೊಳಗೆ ಬೆಳೆಸ್ತೀವಿ, ಹೌದಾ? ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಟ್ರೇಡ್ ಕೂಡ ಬೆಳೀತದ. ಟ್ರೇಡ್ ಬೆಳೀತಪ್ಪ ಅಂದ್ರೆ ವ್ಯಾಪಾರ ಬೆಳೀತದೆ, ವ್ಯಾಪಾರ ಬೆಳೀತಪ್ಪ ಅಂದ್ರೆ ಅಲ್ಲಿನ ಎಲ್ಲರೂ ಏನಾಗುತ್ತಾರೆ, ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಹಿಂಗಿರ್ತವ್ರಿ ನೋಡ್ರಿ. ಆಮೇಲೆ ರಿಫಾರ್ಮ್ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇದು ಮೇನ್ ಪಾಯಿಂಟ್ ರೀ. ಇಲ್ಲಿ ಸೈಲೆಂಟಾಗಿ ಏನು ಮಾಡಕೊಂತಾರೀ, IMFಗೆ, ವರ್ಲ್ಡ್ ಬ್ಯಾಂಕಿಗೆ, UN-ಗೆ ಕಪಾಳಕ್ಕೆ ಬಡಿಯಾಕೊಂತಾರೆ. ಯಾಕಪ್ಪ ಅಂದ್ರೆ ನೋಡಿ ಇಲ್ಲಿ ರಿಫಾರ್ಮ್ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಮೊನ್ನೆ ಹೇಳಿದ್ರೆ WTO ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಅಂತ, ಹೌದ್ರಿ? ಅದೇ ರೀತಿ ನಾವೇನು ಮಾಡಕೊಂಡ್ರಿ, ನಿಮ್ಮ ತಕ್ಕೆಲ್ಲ ಬರಕ್ಕೆ ಹೋಗಲ್ರಿ, ನೀವೆಲ್ಲ ದೊಡ್ಡವರು, ನೀವೇನಂತಲ್ರಿ ಹಂಗದ್ರಿ, ನೀವು ಬೇಡ, ನಾವಿಲ್ಲ ನಮ್ಮ ಚೆನ್ನಾಗಿದ್ದೀವಿ ರೀ, ನಾವಿಲ್ಲ ಸಹಕಾರ ಮಾಡ್ಕೊಂತೀವಿ ರೀ. ಓಕೆನಾ? ಅವಾಗ ಏನು ಮಾಡ್ತೀರಿ, ಇವ್ರು ಏನು ಮಾಡ್ತಾರೆ, 10 ರಾಷ್ಟ್ರಗಳು ಕೂಡಿ, ಹಿಂಗೆ ಐತಪ್ಪ, ರೈತಪ್ಪ, ಸರಿ ಇದು ಕೊಡ್ರಪ್ಪ, ಸ್ವಲ್ಪ ಬೆಳೀಲಿ, ಹೌದಿಲ್ರಿ? ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು ರೀ. ಅದು ಬಿಟ್ಟು ಅದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರಪ್ಪ ಅಂದ್ರೆ ಏನು ಅರ್ಥ ಆಗಲ್ಲ, ಹಿಂಗಿರ್ಬೇಕು ರೀ, ಹೌದಾ? ಅರ್ಥ ಆಯ್ತಲ್ರಿ? ಎಕ್ಸಾಂಪಲ್ ಸಖತ್ತಾಗದವಲ್ರಿ. ನೆಕ್ಸ್ಟ್ ನೋಡ್ರಿ, ಸ್ಟ್ರೆಂತ್ ದ ವಾಯ್ಸ್ ಆಫ್
ಡೆವಲಪಿಂಗ್ ಕಂಟ್ರೀಸ್. ನೋಡ್ರಿ ಏನ್ ಸ್ಟ್ರೆಂತ್ ಮಾಡ್ಬೇಕಲ್ರಿ, ಏನ್ ವಾಯ್ಸ್ನ ಜೋರ್ ಮಾಡ್ಬೇಕು ನಾವು. ಏನಪ್ಪಾ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್, ಅಭಿವೃದ್ಧಿ ಹೊಂದುವಂತ ರಾಷ್ಟ್ರಗಳು ನಾವ್ ಏನ್ ಮಾಡ್ಬೇಕು, ವಾಯ್ಸ್ನ ಜಾಸ್ತಿ ಮಾಡ್ಬೇಕು. ಎಲ್ಲಿರಿ, ಅಭಿವೃದ್ಧಿ ಒಳಗಡೆ ಅಂತ ಹೇಳಕೊಂತಾರೆ. ಯಾವ್ದ್ರಿ, ಬ್ರಿಕ್ಸ್. ಈ ರೀತಿಯಾಗಿ ಅನ್ನೋದ್ರಿ ಪರ್ಪೋಸಸ್ ಅದಾವ. ನೆಕ್ಸ್ಟ್ ನೋಡ್ರಿ, ಈಗ ಇಲ್ಲಿ ಒಂದಿಷ್ಟು ಕೀ ಏನದವಪ್ಪ, ಇನಿಟೇಟಿವ್ಸ್ ಅದಾವ್ರಿ, ಅದಾವ ಉಪಕ್ರಮಗಳದಾವ. ಇದು ಬಹಳ ಮುಖ್ಯ ರೀ, ಎಕ್ಸಾಮಿಗೆ ಡೈರೆಕ್ಟ್ ಕ್ವಶನ್ ಬರ್ತ ನೋಡ್ರಿ ಪಕ್ಕ. ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ನೇ ನೋಡ್ರಿ, NDB. ಇಲ್ಲೊಂದು ಬರೀತ್ ನೋಡ್ರಿ, ADB ಅಂದ್ರೆ ಏನಲ್ರಿ, ನಾನು ಹೇಳಕ್ ಕುಂತಿರೋದು NDB, ಹೌದಾ. ಇಲ್ಲಿ ಬರೆದಿರೋದು ADB. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ರೀ, ಓಕೆನಾ. ಇಲ್ಲಿ ಹೇಳಕ್ ಕುಂತಿರೋದು ನಾನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಯಾರು ಸ್ಥಾಪನೆ ಮಾಡ್ಯಾರ್ರಿ, ಬ್ರಿಕ್ಸ್ ರಾಷ್ಟ್ರಗಳು ಕೂಡಿ ಏನು ಮಾಡ್ಯಾವ್ರಿ, ಸ್ಥಾಪನೆ ಮಾಡ್ಯಾವ. ಎಷ್ಟೊಳಗಪ್ಪ ಅಂದ್ರೆ 2014 ಒಳಗಡೆ. ಎಲ್ಲಿರಿಯಪ್ಪ ಅಂತಂದ್ರೆ ಚೀನಾ ದೇಶದ ಶಾಂಘೈ ಒಳಗಡೆ. ಶಾಂಘೈ ಕೋಪರೇಷನ್ ಕೇಳಿರಲ್ರಿ, SCO, ಓಕೆನಾ. ಶಾಂಘೈ ಕೋಪರೇಷನ್ ನೆನ್ಬಿಟ್ಟು ನೋಡ್ರಿ, ಈಗ ಶಾಂಘೈ ಬಂದು ನೋಡ್ರಿ ಎಲ್ಲಿಯಪ್ಪ 2014 ಒಳಗಡೆ. ಎಲ್ಲಿ, ಚೀನಾದೊಳಗಡೆ. ಚೀನಾದಾಗ ಯಾಕಪ್ಪ ಅಂತಂದ್ರೆ ನೋಡ್ರಿ, ಇಡೀ ಒಂದು ಬ್ರಿಕ್ಸ್ ಕಂಟ್ರಿಯ ಒಂದು ಏನು ಇದೈತಲ್ರಿ, ಅಮೌಂಟ್ ಐತಲ್ರಿ, ಅಮೌಂಟ್ ಒಳಗಡೆ 48% ಯಾರು ಕಾಂಟ್ರಿಬ್ಯೂಷನ್ ಮಾಡಾಕೊಂತಾರ್ರಿ, ಚೀನಾದವ್ರ ಕಾಂಟ್ರಿಬ್ಯೂಷನ್ ಮಾಡಾಕೊಂತಾರ್ರಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೋಡ್ರಿ ಇದು ನೋಡ್ರಿ, ನಾನು ಡಾಟಾ ಹೇಳಾಕೊಂತೀನಿ, ಓಕೆನಾ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟದವ್ರಿ, ಎಕ್ಸ್ಪೆಷಲಿ 18% ಯಾರ್ಯಾರು, ಭಾರತ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು. ಈಗ ಬಂದಿರ್ತಕ್ಕಂಥ ರಾಷ್ಟ್ರಗಳು ಇನ್ನು 5% ಒಳಗಡೆ ಅದಾವ್ರಿ, ಹೌದಾ. ಅಂದ್ರೆ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಏನು ಹೇಳ್ರಿ, ನಾನು ಅವತ್ತು ಹೇಳಿದ್ರಿ, ವರ್ಲ್ಡ್ ಬ್ಯಾಂಕ್ ಒಳಗಡೆ ಏನು ಮಾಡ್ತಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕಿಗೆ ಹಲವಾರು ಬೆಳೆದಿರ್ತಕ್ಕಂಥ ರಾಷ್ಟ್ರಗಳು ಏನು ಮಾಡ್ತಾವ, ವರ್ಲ್ಡ್ ಬ್ಯಾಂಕಿಗೆ ರೊಕ್ಕ ಕೊಡ್ತಾವ. ಆ ರೊಕ್ಕ ತಗೊಂಡು ಏನು ಮಾಡ್ತಾವ್ರಿ, ಹಲವಾರು ದೇಶಗಳಿಗೆ ಆ ಒಂದು ಅಮೌಂಟ್ನ ಹಂಚ್ತದ, ಹೌದಾ. ಯಾರಿಗೆ ಬೇಕಾಗಿರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಬೇಕೋ, ಯಾವುದಕ್ಕೆ ಬೇಕಾಗೋಸ್ಕರ ಏನು ಮಾಡ್ತದೆ, ಕೊಡ್ತದೆ. ಅದೇ ರೀತಿ ಈ ಡೆವಲಪ್ಮೆಂಟ್ ಬ್ಯಾಂಕ್ ಯಾಕಪ್ಪ ಅಂತಂದ್ರೆ ಎಲ್ಲರೂ ಇಂತಿಷ್ಟು % ಅಂತ ಈ ಬ್ಯಾಂಕಿಂಗ್ ಅಮೌಂಟ್ ಒಳಗೆ ಹಾಕ್ರಿ. ಸೇವಿಂಗ್ಸ್ ಅಮೌಂಟ್ ಕೇಳಿರಲ್ರಿ, ಸೇವಿಂಗ್ ಹಾಕ್ರಿ. ನಿಮಗೆ ಬೇಕಾದಾಗ ಏನು ಮಾಡ್ರಿ, ನೀವು ಅದನ್ನ ತಗೋರಿ, ಹೌದಾ. ಸೊ ಇಲ್ಲಿ ನೋಡ್ರಿ, ಈಗ 18% ಆಯ್ತು ರೀ, ಹೌದಾ. ನಾವು ಎಲ್ಲರೂ ಕೂಡ ಏನಾಯ್ತಪ್ಪ ಅಂದ್ರೆ 100 ರೂಪಾಯಿ ಹಾಕಿದ್ರಪ್ಪ, ಇದು 48 ರೂಪಾಯಿ, 18 ರೂಪಾಯಿ, 18 ರೂಪಾಯಿ, ಹಿಂಗೆ ಸೇರಿ ಏನಾಗ್ತೀರಿ 100 ರೂಪಾಯಿ ಹಾಕಿದ್ನಪ್ಪ ಅಂತಂದ್ರೆ. ಇವಾಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಸೌತ್ ಆಫ್ರಿಕಾ ಅಂತ ಒಂದು ರಾಷ್ಟ್ರ ಐತ್ರಿ, ಹೌದಾ. ಸೌತ್ ಆಫ್ರಿಕಾ ರಾಷ್ಟ್ರಕ್ಕೆ ರೀ ಒಂದು 50 ರೂಪಾಯಿ ಬೇಕಾಗೈತ್ರಿ, 15 ರೂಪೀಸ್ ಬೇಕಾಗೈತ್ರಿ. ಅವಾಗ ಏನು ಮಾಡ್ತೀರಿ, ಈ ಬ್ಯಾಂಕು ಈ ಒಂದು ಅಮೌಂಟಿಂದ ಏನು ಮಾಡ್ತೀರಿ, ಕೊಡ್ತದ, ಹೌದಾ. ಈ ಅಮೌಂಟ್ನ ಕೊಡ್ಬೇಕಪ್ಪ ಅಂದ್ರೆ ಸಿಗ್ನೇಚರ್ ಬೇಕಲ್ರಿ. ಸಿಗ್ನೇಚರ್ ಮಾಡ್ಬೇಕ್ರಿ. ನಾವು MD ಇದೀವಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಇದೀವಿ, ನೀವೆಲ್ಲ ಡಾಕ್ಯುಮೆಂಟ್ಸ್ ತಂದು ಕೊಡ್ರಿ, ಹಂಗಾರೆ ಸಿಗ್ನೇಚರ್ ಮಾಡ್ತೀವಿ ಅಂತ. ಅವಾಗ ಏನು ಮಾಡ್ತದ್ರಿ, ಚೀನಾ ತನ್ನ ಹಿತಾಸಕ್ತಿಗಳು ಉಳಿಸೋಣಗೋಸ್ಕರ ಸೌತ್ ಆಫ್ರಿಕಾ ಮೇಲೆ ಏನು ಮಾಡ್ತದ್ರಿ, ಪ್ರೆಷರ್ ಆಗ್ತದ. ಸೌತ್ ಆಫ್ರಿಕಾ ಆ ಪ್ರೆಷರಿಗೆ ಬಗ್ಗಿತಪ್ಪ ಅಂದ್ರೆ ಏನು ಮಾಡ್ತದ್ರಿ, ಚೀನಾ ಸೈನ್ ಮಾಡ್ತದೆ. ಯಾಕಪ್ಪ ಅಂದ್ರೆ ಇವ್ರು ಡಾಮಿನೆಂಟ್ ರೀ, ಯಾಕಂದ್ರೆ 48%, ಉಳಿಕೆದಾರ 18%. ಇದು ರೀ ಪೊಲಿಟಿಕ್ಸ್ ಅಂದ್ರೆ. ಇದ್ರ ನೋಡ್ರಿ ಎಲ್ಲ ಏನು ಮಾಡಕೊಂತಾರ್ರಿ, ಏನೋ ಚೆನ್ನಾಗಿದೀವಿ ಅಂತಾರ, ಬಟ್ ಹೆಂಗೆ ನೋಡ್ಕತ್ತಾವ ಪೊಲಿಟಿಕ್ಸು, ಹಿಂಗೆ ಹೊರಕತ್ತಾವ. ಇದು ಇಲ್ಲಿ ಸಿಗಲ್ರಿ ಈ ಥರ ಹೇಳೋದು, ಹೌದಾ. ನಿಮಗೇನು ಹೇಳ್ತಾರೆ, ಸೀದಾ ಡೈರೆಕ್ಟ್ರಾಗಿ ಹಿಂಗೆ ಇರ್ತದ್ರಿ, ಹಿಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಇದಕ್ಕೆ ಅಂತಾರೆ ಪೊಲಿಟಿಕ್ಸ್ ಅಂತಾರೆ. ನಮ್ಮ ಸಬ್ಜೆಕ್ಟ್ ಯಾವ್ದು ಗೊತ್ತಂದ್ರೆ ನಮಗೆ ಪೊಲಿಟಿಕಲ್ ಸೈನ್ಸ್, ಹೌದಾ. ಪೊಲಿಟಿಕಲ್ ಸೈನ್ಸ್ ಒಳಗಡೆ 108 ಸಬ್ಜೆಕ್ಟ್ಗಳು ಬರ್ತಾವ್ರಿ ನಮಗೆ. ಅಂಥವ್ರಿಗೆ ಇದನ್ನ ಹೆಂಗೆ ಮಾಡ್ತೀವಿ ನಾವು, ಹೌದಿಲ್ರಿ, ಹಂಗೆ, ಓಕೆನಾ. ನೋಡಿರಿ ಇದ್ರಾಗ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ನೋಡ್ರಿ, ಇಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ 2014 ಸ್ಥಾಪನೆ ಆಯಿತು. ಚೀನಾದೊಳಗಡೆ ಇರ್ತಕ್ಕಂಥ ಶಾಂಘೈ ಪ್ರದೇಶ ಒಳಗಡೆ ಹೆಡ್ ಕ್ವಾರ್ಟರ್ ಐತಿ. ನೋಡ್ರಿ ಇದ್ರ ಹೆಡ್ ಕ್ವಾರ್ಟರ್ ಇಲ್ಲ, ಬಟ್ ಬ್ಯಾಂಕಿನ ಹೆಡ್ ಕ್ವಾರ್ಟರ್ ಮಾತ್ರ ಎಲ್ಲ ಐತ್ರಿ, ಶಾಂಘೈದಾಗ ಐತಿ. ಇದು ಭಾಳ ಇಂಪಾರ್ಟೆಂಟ್, ಹಿಂಗೆ ನೆನ್ಪಿಡಬೇಕು. ಇದ್ರದ್ದು ಹೆಡ್ ಕ್ವಾರ್ಟರ್ ಇಲ್ಲ, ಬಟ್ ಬ್ಯಾಂಕಿನ ಹೆಡ್ ಕ್ವಾರ್ಟರ್ ಐತಿ, ಇಷ್ಟೇ, ಓಕೆನಾ. ನೋಡ್ರಿ ನೆಕ್ಸ್ಟ್ ಇದರ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿರ್ತಾರಪ್ಪ ಬ್ಯಾಂಕಿನ, NDB ಬ್ಯಾಂಕ್ ಒಳಗಡೆ ಅಧ್ಯಕ್ಷರಾದ್ರಪ್ಪ ಅಂತಂದ್ರೆ KV ಕಾಮತ್ ಅದರ್ರಿ, KV ಕಾಮತ್, ಹೌದಾ. ಸೊ ಕಾಮತ್ ನಮಗೆ ಈ ಹೆಸರು ಕೇಳಗಟ್ಟೆ ಯಾರು ನೆನ್ಪು ಬರ್ತಾರೆ ಹೇಳ್ರಿ, ನಾವ ಭಾರತೀಯರ. ಇವಾಗ ಏನಾಗ್ತಿದೆ, ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳೀನಿ ಯಾವ ಒಂದು ಭಾಗದೊಳಗೆ ಭಾರತೀಯರದಾರ ಹೇಳ್ರಿ, ಅವರೆಲ್ಲ ನಮಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳು. ನನಗೆ ಎಕ್ಸಾಮ್ ಓರಿಯೆಂಟೇಷನ್ ಬೇಕೇ ಬೇಕು. ಹಿಂಗೆ ನೆಕ್ಸ್ಟ್ ನೋಡ್ರಿ, ಇದು ಏನು ಮಾಡ್ತಪ್ಪ, ಇದು ಎದಕ್ಕೆ ಕೊಡ್ತದ, ಲೋನು ಏನು ರೊಕ್ಕ ಕೊಡುತ್ತೆ, ಯಾಕೆ ಕೊಡುತ್ತೆ ನೋಡ್ರಿ. ಪ್ರೊವೈಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್. ನೋಡ್ರಿ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್, ಇನ್ಫ್ರಾಸ್ಟ್ರಕ್ಚರ್ ಬಳಸ್ಬೇಕಲ್ರಿ, ತಗೋರಿ ಸಾಲ ತಗೋರಿ, ಬೆಳೆಸ್ರಿ. ನೀವು ರೋಡ್ ಮಾಡ್ತಿರೋ, ಬಿಲ್ಡಿಂಗ್ ಮಾಡ್ತಿರೋ, ಒಂದೇನೋ ಇದು ಮಾಡ್ತಿರೋ, ಏನು ಮಾಡ್ತಾರೆ ಮಾಡಿರಿ, ಒಟ್ಟು ಉದ್ಧಾರ ಆಗೋದು ಮಾಡಿರಿ, ಹಂಗೆ ನೋಡಿ. ಎಸ್ಪೆಷಲಿ ಎಮರ್ಜಿಂಗ್ ಎಕನಾಮಿಕ್ಸ್ ಅಂತಂದ್ರೆ ಬೆಳೆಯುತ್ತಿರ್ತಕ್ಕಂಥ ಆರ್ಥಿಕತೆಗಳು,
ಉದಯಿಸುತ್ತಿರ್ತಕ್ಕಂಥ ಆರ್ಥಿಕತೆಗಳಿಗೆ ಏನು ಮಾಡ್ತದ್ರಿ, ಸಹಾಯ ಮಾಡ್ತದ ಅಂತ ಹೇಳ್ಕೊಂಬರ್ತಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಕಾಂಟಿನೆಂಟ್ ರಿಸರ್ವ್ ಅಗ್ರಿಮೆಂಟ್. ನೋಡ್ರಿ ಇದನ್ನ ಕೇಳ್ತಾರೆ. CRA ಯಾವಾಗ ಬಂತಪ್ಪ ನೋಡ್ರಿ, ಸೇಮ್ 2014. ಓಕೆನಾ. ನೋಡ್ರಿ ಇಲ್ಲಿ 100 ಬಿಲಿಯನ್ ರೀ, 100 ಬಿಲಿಯನ್ ಇದೇನಿರ್ತದ್ರಿ, ಎರಡು ಇರ್ತಾವೆ. ಇಲ್ಲೊಂದು ಬ್ಯಾಂಕ್ ನೋಡಿದ್ವಿ. ನೆಕ್ಸ್ಟ್ ಕಾಂಟಿನೆಂಟ್ ರಿಸರ್ವ್ ಅಗ್ರಿಮೆಂಟ್. ಇದೆಲ್ಲ ಅಗ್ರಿಮೆಂಟ್ ಏನು ಮಾಡ್ರಿ, ರಾಷ್ಟ್ರಗಳು ಕೂಡಿ ಏನು ಮಾಡೋ ಸಹಿ ಹಾಕ್ಯವ ಅಂತ ಅರ್ಥ. ಓಕೆ. ನೆಕ್ಸ್ಟ್ ನೋಡ್ರಿ, ಫೈನಾನ್ಸಿಂಗ್ ಸಪೋರ್ಟ್ ಡ್ಯೂರಿಂಗ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ಏನಪ್ಪ ಅಂತಂದ್ರೆ ಯಾವ ಟೈಮ್ನಾಗ ಇವರು ಸಪೋರ್ಟ್ ಮಾಡ್ತಾರಪ್ಪ ಅಂತಂದ್ರೆ, ನಿಮ್ಮ ಹತ್ರ ರೊಕ್ಕನೇ ಇಲ್ಲ, ಕೈಯ ಬಕ್ಕಣದಾಗ ರೊಕ್ಕ ಇಲ್ಲ ರೀ, ಏನು ಮಾಡ್ಬೇಕ್ರಿ, ನಾಳೆ ಕಾಲೇಜ್ಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕ್ರಿ ಅಂತಂದಾಗ ಇವ್ರು ಕೊಡ್ತಾರೆ, ಬಾರಪ್ಪ ತಗೊಂಡು ಹೋಗಪ್ಪ ಅಂತ. ನೋಡ್ರಿ ನೆಕ್ಸ್ಟ್ ನೋಡ್ರಾಗ ಎಲ್ಲೇ ಸೇಮ್ ಅದೇ ರೀತಿ ಆಗಿರ್ತಕ್ಕಂಥ ಆಫರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ನೋಡ್ರಿ ಮೇನ್ ಇಂಪಾರ್ಟೆಂಟ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಭಾರತ ಒಳಗಡೆ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಯಾರು ಮೇಂಟೈನ್ ಮಾಡ್ತಾರೆ ಹೇಳ್ರಿ, ಯಾರು ಮೇಂಟೈನ್ ಮಾಡ್ತಾರೆ? RBIನೋ ಏನೋ ಫೈನಾನ್ಸ್ ಮಿನಿಸ್ಟ್ರೇ, ಹೌದಿಲ್ರಿ? ನೋಡ್ರಿ ಯಾರು? RBIನ ಫೈನಾನ್ಸ್ ಮಿನಿಸ್ಟ್ರ್. RBI ಅಲ್ರಿ ಫೈನಾನ್ಸ್ ಕಂಟ್ರೋಲ್ ಇಡೀ ಹಣಕಾಸು ವ್ಯವಹಾರ ಕಂಟ್ರೋಲ್ ಮಾಡಿದೇವಲ್ಲ ಹೇಳ್ರಿ, RBI. ಹಿಂಗೆ. ನೆಕ್ಸ್ಟ್ ನೋಡಿ, ಲಿಕ್ವಿಡಿಟಿ ಡ್ಯೂರಿಂಗ್ ಕ್ರೈಸಿಸ್. ಹೌದಾ? ಯಾಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಹಣದ ಒಂದು ಏನು ಸ್ಟೆಬಿಲಿಟಿ ಇಲ್ಲಪ್ಪ ಅಂದಾಗ ಏನು ಮಾಡ್ತದೆ ರೀ, ಒಂದು ಕ್ರೈಸಿಸ್ ಹಾಕೊಂತಿ, ಬೆಳ್ಯಾಕ ಕುಂತೈತಿ, ಆರ್ಥಿಕತೆ ಕುಂದಾಕ ಕುಂತೈತಪ್ಪ ಅಂದ ಗಡೆ ಅವ್ರು ಲೆಕ್ಕ ಕೊಟ್ಟು ಏನು ಮಾಡ್ತಾರೆ ರೀ, ಬೆಳೆಸ್ತಾರ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ಬರ್ತದೆ ನೋಡ್ರಿ, ಕಾಂಟಿನೆಂಟ್ ರಿಸರ್ವ್ ಅಗ್ರಿಮೆಂಟ್. ನೋಡ್ರಿ CRA. ನಾನು ಅವಾಗಲೂ ಒಂದು ಕ್ವಶನ್ ಹೇಳಿದ್ದೀನಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಯಾವಾಗ ಸ್ಥಾಪನೆ ಆಯಿತು ನನಗೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಿರ್ಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ ನಾನೀಗ ಡಾಟಾ ಸಂಬಂಧ ಹೇಳಾಕೊಂತೀನಿ, 48% 18%. ನೀವು ಅಷ್ಟು ಮಾಡಲಿ ಅಂದ್ರೆ ಹೆಂಗೆ ರೀ, ಹೌದಿಲ್ರಿ? ನೆಕ್ಸ್ಟ್ ನೋಡ್ರಿ, ಇವಾಗ ನೆಕ್ಸ್ಟ್ ಬ್ರಿಕ್ಸ್ ಅಕಾಡೆಮಿಕ್ ಫೋರಮ್ ಅಂತ ಐತ್ರಿ, ಎನ್ಹಾನ್ಸ್ ಇಂಟೆಲೆಕ್ಚುವಲ್ ಕೋಪರೇಷನ್. ಇದನ್ನ ಯಾಕೆ ಅಕಾಡೆಮಿಕ್ ನೋಡ್ರಿ, ಅಕಾಡೆಮಿಕ್ ಅಂದ್ರೆ ಬರ್ಬೇಕು, ಓದೋದು ಬರೆಯೋದು ಕಲಿಯೋದು, ಓದೋದು ಬರೆಯೋದು ಕಲಿಯೋದು. ಅರ್ಥ ಆಯ್ತಲ್ಲ? ಓದೋದು ಬರೆಯೋದು ಕಲಿಯೋದು ತಿಳ್ಕೊಳ್ಳೋದು, ಜ್ಞಾನ ವಿಜ್ಞಾನ ವಿಮುಕ್ತೆ ಅಂತ ಹೇಳ್ತಾರೆ. ಸಂಸ್ಕೃತ ಒಳಗಡೆ ಒಂದು ಪದ ಐತಿ, ಜ್ಞಾನ ವಿಜ್ಞಾನ ವಿಮುಕ್ತೆ ಅಂತ. ಓಕೆನಾ? ಸೊ ಇದು ಏನಂತೇಳ್ರಿ, ಇಂಟೆಲೆಕ್ಚುವಲ್ ಕೋಪರೇಷನ್. ಬೌದ್ಧಿಕ ಮಟ್ಟವನ್ನು ನಾವೆಲ್ಲರ ಜೊತೆ ಕೂಡಿ ಏನು ಮಾಡಬೇಕು, ಕಲಿಬೇಕು. ಇಲ್ಲಿ ನಿಮ್ಮ ದೇಶದೊಳಗೆ ಏನು ಒಂದು ಇನ್ಫಾರ್ಮೇಷನ್ ಐತ್ರಿ, ಜ್ಞಾನ ಐತಿ, ನಿಮ್ಮ ದೇಶದಾಗ ಏನು ಜ್ಞಾನ ಐತಿ, 10 ರಾಷ್ಟ್ರಗಳೆಲ್ಲ ಕೊಡ್ತಾವ್ರಿ. ಇವಾಗ ಅವ್ರದ್ದು ಅಲ್ಲಿನ ಒಂದು ಜ್ಞಾನ, ಇಲ್ಲಿನ ಜ್ಞಾನ, ಎಲ್ಲ ಜ್ಞಾನಗಳು ಏನಾಗ್ತಾವ ರೀ, ಬೆರಿತಾವ. ಬೆರೆದಾಗ ಏನಾಗುತ್ತೆ, ಅದೊಂದು ಮಹಾಜ್ಞಾನ ಆಕ, ಮಹಾಚೇತನ ಆಕ ಸಾಧ್ಯ ಆಗುತ್ತೆ. ಹಿಂಗೆ ಇರ್ತದೆ. ಹೌದಾ? ಹಿಂಗೆ ಅರ್ಥ ಮಾಡ್ಕೋಬೇಕ್ರಿ, ಏನೈತಿ ಅರ್ಥ ಮಾಡ್ಕೋಬೇಕು ಫಸ್ಟೇ. ಮುಗಿದೋತ್ಗ ಇಂಟೆಲೆಕ್ಚುವಲ್ ಕೋಪರೇಷನ್ ಎರಡೇ ಪದ ರೀ. ಅದನ್ನ ಹೆಂಗೆ ನೀವು ಅರ್ಥ ಮಾಡ್ಕೊಂತಂದ್ರೆ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇಂಡಿಯಾ ಕಾಣ್ತಾಳ್ರಿ, ಇಂಡಿಯಾ ಹೋಸ್ಟೆಡ್ ಬ್ರಿಕ್ ಸಮಿಟ್ಸ್. ಇದು ಭಾಳ ಮಹತ್ವಪೂರ್ಣ ನಮಗೆ ಇವಾಗ, ಮೇನ್ ಇಂಪಾರ್ಟೆಂಟ್ IMP. ಓಕೆನಾ? ಏನಪ್ಪ ಅಂತಂದರೆ, ಭಾರತ ಯಾವಾಗ ಬ್ರಿಕ್ ಸಮಿಟ್ಗಳನ್ನು ಮಾಡೈತಿ, ಫಸ್ಟ್ ಯಾವಾಗ ನೋಡ್ರಿ, ಕ್ವಶನ್ ಮಾಡತ್ರಿ ಇದು ಸೋ ಮೆನಿ ಟೈಮ್ಸ್ ಆಸ್ಕ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆನಾ? ನೋಡ್ರಿ ಫಸ್ಟ್ ಸಮಿಟು ಬ್ರಿಕ್ಸ್ ಅಲ್ರಿ, ಭಾರತ ಯಾವಾಗ ಹೋಸ್ಟ್ ಮಾಡೈತಿ ಬ್ರಿಕ್ಸ್ ಸಮಿಟ್ನ. ಮತ್ತೆ ಬ್ರಿಕ್ಸ್ ಸಮಿಟ್ ಫಸ್ಟ್ ಯಾವಾಗಪ್ಪ ಅಂತಲ್ಲ, ಅವ್ನು ಎಲ್ಲಿರಿ, ನ್ಯೂ ಡೆಲ್ಲಿ ಒಳಗಡೆ 2012 2012 ಒಳಗಡೆ ಫಸ್ಟ್ ಸಮಿಟ್. ಎಲ್ಲಿ? ನಮ್ಮದು ರೀ, ಇಂಡಿಯಾ ಹೋಸ್ಟ್ ಮಾಡಿರೋದು. ಇದು ಭಾಳ ಇಂಪಾರ್ಟೆಂಟ್. ಭಾರತವು ಬ್ರಿಕ್ಸ್ ಒಂದು ಸಮಿಟನ್ನು ಪ್ರಥಮ ಬಾರಿಗೆ ಎಷ್ಟರಲ್ಲಿ ಮತ್ತು ಎಲ್ಲಿ ನೆರವೇರಿಸುವಂತ ಕೊಟ್ರಪ್ಪ ಅಂದ್ರೆ ಏನು ಮಾಡ್ತೀರಿ? ಹಿಂಗೆ ರೀ ಕೇಳೋದು. ಇದನ್ನ ಕೇಳ್ಯಾರಿ, ಇದು ಎಕ್ಸಾಮಿಗೆ ಬಂದೈತಿ, ಪ್ರಿವಿಯಸ್ ಕ್ವೆಶನ್ ಪೇಪರ್ ಒಳಗೆ ಐತಿ. ಅರ್ಥ ಆಯ್ತಲ್ಲ ಇವಾಗ? ಇದು ಅಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಗೋವಾ 2016. ನಾನು ಗೋವಾ ಅಂತ ಯಾಕೆ ನೀವು ಒಂದು ಸಿಟಿ ಹೆಸರು ಕೊಟ್ಟನಪ್ಪ ಅಂದ್ರೆ ಇದಕ್ಕೆ. ಓಕೆನಾ? ಸೊ ನೋಡ್ರಿ, ಒಂದ್ಸಲ ಆಯಿತು, ದೆನ್ ಸೆಕೆಂಡ್ ಟೈಮ್, ದೆನ್ ಥರ್ಡ್ ಟೈಮ್. ನೋಡ್ರಿ 2021 ವರ್ಚುವಲ್ ಅಂತ ಕೊಟ್ಟಾರೆ. ಇಲ್ಲಿ ವರ್ಚುವಲ್ ಅಂತಂದ್ರೆ ಏನ್ರಿ, ಅದು 2021 ಏನಾಗಿತ್ತು ಹೇಳ್ರಿ, ನಮಗೆ ಕೋವಿಡ್ ಇತ್ತು. ಹೌದಾ? ಕೋವಿಡ್ ಇದ್ದ ಕಾರಣ ಏನಾಗಿತ್ತು ರೀ, ಇಲ್ಲಿ ವರ್ಚುವಲ್ ಆಗಿ ಏನು ಮಾಡಿದ್ರು, ಸಮಿಟ್ಗಳನ್ನು ನಡೆಸಿದ್ರು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಆನ್ಲೈನಾಗ, ಇವರು ಲ್ಯಾಪ್ಟಾಪ್ನಾಗ ಎಲ್ಲರೂ ಲ್ಯಾಪ್ಟಾಪ್ ದೊಡ್ಡ ಸ್ಕ್ರೀನ್ ರೀ, ಅವ್ರವ್ರ ಅವೈಲಬಿಲಿಟಿ ಹೆಂಗೈತೆ ಹಂಗೆ ಅವ್ರು ಏನು ಮಾಡಿದ್ರು ಅವಾಗ ಇಂಡಿಯಾದವರು ಈ ರೀತಿಯಾಗಿ ಹೋಸ್ಟ್ ಮಾಡಿದ್ರು, ಎಸ್ಪೆಷಲಿ ನರೇಂದ್ರ ಮೋದಿ. ಓಕೆನಾ? ನೋಡಿರಿ ನೆಕ್ಸ್ಟ್ ಸಮಿಟ್ಗಳು ಇವಾಗ ಇಲ್ಲಿ 15, 16, 17 ಲಾಸ್ಟ್ ಸಮಿಟ್ ಯಾವಾಗ ಆಯ್ತು ರೀ, 17ನೇ ಸಮಿಟ್ ಯಾವಾಗ ಆಯ್ತು ನೋಡ್ರಿ, 2025 ಒಳಗಡೆ ಆಗೈತಿ. ಇಲ್ಲಪ್ಪ ಅಂತಂದ್ರೆ ಬ್ರೆಜಿಲ್ನ ರಿಯೋ ಡಿ
ಜನೈರೋದೊಳಗಡೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ರಿಯೋ ಡಿ ಜನೈರೋವನ್ನು ಏನು ಕರಿತೀವಿ ಹೇಳ್ರಿ? ಕಾಫಿಯ ಬಂದರು ಅಂತ ಕರಿತೀವಿ. ಜಗತ್ತಿನ ಕಾಫಿಯ ಬಂದರು ಯಾವ್ದ್ರಿ? ರಿಯೋ ಡಿ ಜನೈರೋ. ಓಕೆ, ಇದೇ ರೀತಿ ಭಾರತದೊಳಗಡೆ ಕಾಫಿ ಅತಿ ಹೆಚ್ಚು ಬೆಳೆದಿರ್ತಕ್ಕಂಥ ಪ್ರದೇಶ ಯಾವುದು? ಅದೇ ರೀತಿ ಕರ್ನಾಟಕ ಒಳಗಡೆ ಸಮೇತ ಕಾಫಿಯನ್ನು ಅತಿ ಹೆಚ್ಚು ಬೆಳೆಯುವಂಥ ಪ್ರದೇಶ ಯಾವುದಂತ ನಮಗೆ ಕಮೆಂಟ್ ಹಾಕ್ಬೇಕು. ಓಕೆನಾ? ಫಸ್ಟ್ ನೋಡ್ರಿ, 2023 ಒಳಗಡೆ ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಪ್ಲೇ ಗ್ರೌಂಡ್ ಕ್ರಿಕೆಟ್ ಕೇಳಿರಲ್ರಿ? ಕ್ರಿಕೆಟ್ ಜೋಹಾನ್ಸ್ಬರ್ಗ್ ಕೇಳಿರಲ್ಲ? ಇವಾಗ ನೆನಪಾತ್ ನೋಡಿ. ಫಸ್ಟ್ ಎಲ್ಲಿ ಹೇಳ್ರಿ? 2023 ಒಳಗಡೆ 15ನೇ ಸಮಿಟ್ ಎಲ್ಲಿ ಇಡತ್ರಿ? ಆಫ್ರಿಕಾದ ಜೋಹಾನ್ಸ್ಬರ್ಗ್ ಒಳಗೆ ನಡೆದ. ಅದಾದ್ಮೇಲೆ 2024 ಒಳಗಡೆ ರಷ್ಯಾದ ಕಜಾನ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. 16ದ್ದು ಹೌದಾ? ಎಲ್ಲಪ್ಪ ಅಂತಂದ್ರು ರಷ್ಯಾದೊಳಗಡೆ ನಡೆದೈತಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಮೊನ್ನೆ 2025 ಒಳಗಡೆ ನೋಡ್ರಿ, ಬ್ರೆಜಿಲ್ ಹೇಳಿದ್ರೆ ನೋಡಿ, ಜನೈರೋದೊಳಗಡೆ 17 ಸಮಿಟ್ ನಡೀತದ. 6ರಿಂದ 7 ಜುಲೈ 2025 ಒಳಗಡೆ. ಸೊ ನಾನು ಯಾಕೆ ರಷ್ಯಾ ಇಂಪಾರ್ಟೆಂಟಪ್ಪ ಅಂತಂದ್ರೆ, ರಷ್ಯಾದೊಳಗಡೆ ಸಭೆ ನಡೀತಕ್ಕಂಥ ಸಂದರ್ಭ ಒಳಗಡೆ ಏನಾಗ್ತಾವ್ರಿ? ಹಲವಾರು ರಾಷ್ಟ್ರಗಳು ಜಾಯಿನ್ ಆಗ್ತಾವ. ಯಾವ್ಯಾವ ಹೇಳ್ರಿ? ಈಜಿಪ್ಟ್ ಆಗಿರ್ಬೋದು, ಇಥಿಯೋಪಿಯಾ ಆಗಿರ್ಬೋದು. ಈಜಿಪ್ಟು, ಇಥಿಯೋಪಿಯಾ, ಇರಾನು, UAE 5 ರಾಷ್ಟ್ರಗಳು ಬಂದ್ಬಿಡ್ರಿ. ಅದಕ್ಕಿಂತ ಮುಂಚೆ 5 ರಾಷ್ಟ್ರಗಳದ್ದು. ಇನ್ನು 2 ರಾಷ್ಟ್ರಗಳು ಯಾವ್ಯಾವ ಬರಲಿಲ್ಲ ರೀ ನಮಗಿಲ್ಲಿ? ಅರ್ಜೆಂಟೀನಾ ಬರಲ್ಲ, ಸೌದಿ ಅರೇಬಿಯಾ ಬರಲ್ಲ. ಎಲ್ಲಪ್ಪ ಅಂತಂದ್ರೆ ರಷ್ಯನ್ ಸಮಿಟ್ ಒಳಗಡೆ. ಹೌದಾ? ಆಮೇಲೆ 25 ಒಳಗಡೆ ಯಾವ್ದು ಜಾಯ್ನ್ ಆಗುತ್ತೆ ಹೇಳ್ರಿ? ಎಲ್ಲಿ ರೀ? ಬ್ರೆಜಿಲ್ ಒಳಗಡೆ ಯಾವ್ದಪ್ಪ ಅಂತಂದ್ರೆ ಇಂಡೋನೇಷ್ಯಾ ಬರ್ತದ. ಇಂಡೋನೇಷ್ಯಾ ಜಾಯ್ನ್ ಆಗಿ ಏನಾಗ್ತಾವ್ರಿ? 10 ಕಂಟ್ರಿಗಳಾಗ್ತಾವ. ಅರ್ಥ ಆಯ್ತಲ್ಲ ಇವಾಗ? ಇದು ಹಿಂಗೆ ನೆನಪಿಟ್ಕೋಬೇಕ್ರಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಮೊನ್ನೆ ನಡೆರ್ತಕ್ಕಂಥ 25ರ ಒಂದು ಥೀಮ್ ಕೇಳ್ತಾರ ಡೆಫಿನೆಟ್ಲಿ. ಹೌದಲ್ರಿ? ಪಕ್ಕ ನೋಡ್ರಿ, ಸ್ಟ್ರೆಂಥಿಂಗ್ ಗ್ಲೋಬಲ್ ಸೌತ್ ಕೋಪರೇಷನ್ ಫಾರ್ ಮೋರ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಗವರ್ನೆನ್ಸ್. ಬಾಬಾ ಎಂಥ ಮಾತ್ರಿ ನೋಡ್ರಿ, ಇನ್ಕ್ಲೂಸಿವ್ ಎಲ್ಲರನ್ನೂ ಒಳಗೊಂಡಿರ್ಬೇಕ್ರಿ. ಅವಾಗ ಆಗೋದೇನು? ಸಸ್ಟೈನಬಲ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಗವರ್ನೆನ್ಸ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಸಸ್ಟೈನಬಲ್ ಗವರ್ನೆನ್ಸ್ ಆಗಿರ್ಬೋದು. ಹೌದಾ? ಸಸ್ಟೈನಬಲ್ ಅಂತಂದ್ರೆ ಏನಂದ್ರಿ? ಸುಸ್ಥಿರವಾಗಿರ್ತಕ್ಕಂಥ ಒಂದು ಆಡಳಿತ, ಗವರ್ನೆನ್ಸ್ ಬೇಕ್ರಿ. ನೋಡಿ, ಸ್ಟ್ರೆಂಥಿಂಗ್ ಏನು ಮಾಡ್ಬೇಕ್ರಿ? ಗ್ಲೋಬಲ್ ಸೌತ್ನ ಸ್ಟ್ರೆಂತ್ ಮಾಡ್ಬೇಕು. ಹೌದ್ರಿ ಸರ್, ಗ್ಲೋಬಲ್ ಸೌತ್ ಅಂತ ಏನ್ರಿ? ಗ್ಲೋಬಲ್ ಸೌತ್ ಸೊ ಗ್ಲೋಬಲ್ ಸೌತ್ ಅಪ್ಪ ಅಂತಂದ್ರೆ ನಾನು ಅವತ್ತು ಹೇಳಿದ್ರಿ, ನಾರ್ತ್ ಸೌತ್ ಅಂತ ಇಲ್ಲಿ ಹೆಂಗಾಗ್ತಾವ ಬಂದ್ರೆ ಎಕನಾಮಿಕ್ಲಿ ಡಿವೈಡ್ ಆಗ್ತಾವ. ಅಂದರೆ ಬೆಳೆದಿರ್ತಕ್ಕಂಥ ರಾಷ್ಟ್ರಗಳು, ಬೆಳವಣಿಗೆ ಹೊಂದಿರ್ತಕ್ಕಂಥ ಮತ್ತು ಬೆಳವಣಿಗೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು. ಹೌದಾ? ಇವನ್ನೇನು ಮಾಡ್ತಾರೆ? ಅದಕ್ಕೇನಾಗ್ತಾರೆ ಇಲ್ಲಿ? ಗ್ಲೋಬಲ್ ಸೌತ್ ಅಂತ ಬರ್ತದೆ. ಹೌದಾ? ಅದು ಗ್ಲೋಬಲ್ ನಾರ್ತ್, ಗ್ಲೋಬಲ್ ಸೌತ್. ಗ್ಲೋಬಲ್ ನಾರ್ತ್ ಏನನ್ನ ರಿಪ್ರೆಸೆಂಟ್ ಮಾಡ್ತಪ್ಪ ಅಂತಂದ್ರೆ ರಿಚ್ ಪೀಪಲ್ನ ರಿಪ್ರೆಸೆಂಟೇಟ್ ಮಾಡುತ್ತಾ. ಗ್ಲೋಬಲ್ ಸೌತ್ ಏನು ರಿಪ್ರೆಸೆಂಟ್ ಮಾಡ್ತಪ್ಪ ಅಂತಂದ್ರೆ ಪೂರ್ ಪೀಪಲ್ನ ರಿಪ್ರೆಸೆಂಟ್ ಮಾಡ್ತಾ. ಇಟ್ ಈಸ್ ಎ ಎಕನಾಮಿಕ್ಲಿ. ಹೌದಾ? ಇಟ್ಸ್ ನಾಟ್ ನಾಲೆಡ್ಜ್ ಮೀನ್ಸ್ ಭಾರತ್. ಅರ್ಥ ಆಯ್ತಲ್ಲ? ಓಕೆ, ಇದಕ್ಕೇನಂತಾರೆ ಗೊತ್ತನ್ರಿ? ಇವೆರಡನ್ನ ಡಿವೈಡ್ ಮಾಡ್ತಕ್ಕಂಥ ಒಂದು ರೇಖೆ ಐತ್ರಿ. ಅದಕ್ಕೇನಂತಪ್ಪ ಅಂತಂದ್ರೆ ಬ್ರೆಂಟ್ ಲೈನ್ ಅಂತಾರೆ ನೋಡ್ರಿ. 1980 ಹೌದಾ? ಬೆಲೆ ಬ್ರೆಂಟ್ ಅಂತ ಬರ್ತಾನ್ರಿ. ಅವನು ಏನು ಮಾಡ್ತಾನ್ರಿ? 1980 ಸೌತ್ ನಾರ್ತ್ನ ಡಿವೈಡ್ ಮಾಡ್ತಾನ. ಈ ಥರ ಮಾಡಿದ್ದು ಪುಣ್ಯಾತ್ಮ ನೋಡಿ. ಹೆಸರು ಏನೈತಿ? ವಿಲೆ ಬ್ರೆಂಟ್ ಅಂತ. ಅದಕ್ಕೆ ಏನಾಗೈತಿ ಇಲ್ಲಿ? ಬ್ರೆಂಟ್ ಲೈನ್ ಅಂತ ಕರೀತಾರೆ. ಎಷ್ಟ್ರಾಗ? 1980 ಹೌದಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಈ ಥರ ಒಂದು ಸ್ವಲ್ಪ ನಮಗೆ ಏನಾಗ್ಬೇಕ್ರಿ? ನಾಲೆಡ್ಜ್ ಬರ್ಬೇಕು. ಬರೀ ಓರಿಯೆಂಟೇಷನ್ ಒಂದಲ್ರಿ. ಹೌದಾ? ನಾನು ಹೇಳೋದ್ರಿ, ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ಬೇಕು ತಲೆ. ಅದು ಭಾಳ ಇಂಪಾರ್ಟೆಂಟ್. ಓಕೆನಾ? ಆಮೇಲೆ ಇಲ್ಲಿ ಏನು ಡಿಸ್ಕಷನ್ ಆದವ್ರು ನೋಡ್ರಿ, ನಾನು ಏನೋ ಹೇಳ್ಕೊಂತೀನಿ. ಈಗ 2025 ಬ್ರೆಜಿಲ್ ಒಳಗಿರುತ್ತೆ ನಡೆದಿರ್ತಕ್ಕಂಥ ಸಮಿಟ್ ಐತಲ್ರಿ. ಹೌದಾ? ಇದಕ್ಕೆ ಏನಂತಾರಪ್ಪ ಅಂದ್ರೆ ಯಾವ ಡಿಕ್ಲರೇಷನ್ ಅಂತ ಕರೀತಾರೆ ನೋಡ್ರಿ. ಯಾವ ಡಿಕ್ಲರೇಷನ್ ಅಲ್ರಿ? ರಿಯೋ ಡಿ ಜನೈರೋ ಡಿಕ್ಲರೇಷನ್ ಅಂತ ಕರೀತಾರ. ಎಲ್ಲೆಲ್ಲಿ ನಡೆದವಲ್ರಿ? ಹೌದಾ? ಸಿಟಿಗಳು ಅದರ ಡಿಕ್ಲರೇಷನ್ ಅಂತ ಕರೀತಾರೆ. ಏನು ಡಿಕ್ಲರೇಷನ್ ಮಾಡ್ಯಾರ ನೋಡ್ರಿ ಇಲ್ಲಿ? ಹೌದಾ? UN ಸೆಕ್ಯೂರಿಟಿ ಕೌನ್ಸಿಲ್ ಆ್ಯಂಡ್ ಗ್ಲೋಬಲ್ ಗವರ್ನೆನ್ಸ್ ರಿಫಾರ್ಮ್ಸ್. ಏನು ಮಾಡ್ಬೇಕ್ರಿ? ಸೆಕ್ಯೂರಿಟಿ ಕೌನ್ಸಿಲ್ ಏನು ಮಾಡ್ಬೇಕ್ರಿ? ಚೇಂಜ್ ಮಾಡ್ಬೇಕು. ಮೊದಲು ನಾನು ಮೊನ್ನೆನೇ ಮಾತಾಡಿದ್ದು ನೋಡ್ರಿ, ಮತ್ತೆ ಸಿಕ್ಕೈತಿಲ್ಲ ಪಾಯಿಂಟ್. ಹೌದಲ್ರಿ? ಹಿಂಗಿರ್ತಾವ್ರಿ. ಯಾಕಪ್ಪ ನಿಮಗೆ ಒಂದು ಸಲ ತಿಳ್ಕೊಂಡ್ರಪ್ಪ ಅಂತಂದ್ರೆ ಪ್ರತಿ ಸಲ ಏನು ಮಾಡ್ಬೋದ್ರಿ? ಅದನ್ನ ಈ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು ಡಾಟಾಸ್ನ. ಹಿಂಗೆ ಡಾಟಾ ಕನೆಕ್ಟ್ ಮಾಡ್ಕೊಂತ ಹೋದ್ರಪ್ಪ ಅಂದ್ರೆ ನಿಮಗೊಂದು ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಆ ಸ್ಟ್ರಕ್ಚರ್ ಗೊತ್ತಾಗೈತಪ್ಪ ಅಂದ್ರೆ ನೀವು ಅದು ನೆನಪಿಟ್ಕೊಂತೀರಿ. ಅದು ನೆನಪಿಟ್ಕೊಂಡ್ರಪ್ಪ ಅಂತಂದ್ರೆ ಎಕ್ಸಾಮ್ ಒಳಗೆ ಕ್ಲಿಯರಾಗಿ ಬರೀತೀರಿ. ಇದು ಭಾಳ ಇಂಪಾರ್ಟೆಂಟ್. ಹಿಂಗಿರ್ತಾವ್ರಿ ನೋಡ್ರಿ, ಗೊತ್ತಾಯ್ತಲ್ಲ? ಆಮೇಲೆ ಗ್ಲೋಬಲ್ ಗವರ್ನೆನ್ಸ್ ಏನು ಮಾಡಬೇಕು? ರಿಫಾರ್ಮ್ಸ್. ಯಾಕಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಇದೆ. ಹೌದಾ? ಅಲ್ಲಿರ್ತಕ್ಕಂಥ ಭದ್ರತಾ ಸಮಿತಿಯನ್ನು ಏನು ಮಾಡ್ಬೇಕ್ರಿ? ಒಳ್ಳೆ ಚೇಂಜ್ ಮಾಡ್ಬೇಕು. ಇನ್ನು ಯಾರು ಮಾಡ್ಬೇಕು? ಮಾಡ್ಕೋಬೇಕು. ನೀವು ಅಷ್ಟೇ ಆಡೋಕ್ಕೆ ಸುಮ್ಕೆ ಕುಂತ್ಬಿಟ್ರೆ ಅದನ್ನ ರೀ ಒಳ್ಳೆ ನೀವು ಇನ್ನೊಬ್ಬರನ್ನ ಯಾರು ತೊಗೊಳವಲ್ರಿ. ಯಾಕಪ್ಪ ಅಂದ್ರೆ ನಿಮ್ಮ ಪವರ್ ಎಲ್ಲಿ ಕಡಿಮೆ ಆಗ್ಬಿಡುತ್ತಾ ಅನ್ನೋ ಉದ್ದೇಶ. ರಿಯಾಲಿಟಿ ಇದು ಹಿಂಗಿರ್ತದೆ. ಆಮೇಲೆ ನೋಡ್ರಿ, ಸ್ಟ್ರೆಂಥಿಂಗ್ ದ ವಾಯ್ಸ್ ಆಫ್ ಗ್ಲೋಬಲ್ ಸೌತ್. ನೋಡ್ರಿ, ಇಲ್ಲಿ ಹೇಳಿದ್ವಲ್ಲ ಅಲ್ಲೇ ಸ್ಟ್ರೆಂಥಿಂಗ್ ಗ್ಲೋಬಲ್ ಸೌತ್ ಕೋಪರೇಷನ್ ಅಂತ.
ಇಲ್ಲಿ ಅದೇಲ್ಲ ಏನು ಕೊಟ್ಟ ಇಷ್ಟೇ ಇರ್ತಾವ್ರಿ, ಏನು ಇರೋದಿಲ್ಲ. ನೀವು ಸುಮ್ಮನೆ ಏನು ಮಾಡ್ತೀರಿ, ಸುಮ್ಮನೆಲ್ಲ ತೊಗೊಂತೀರಿ, ಅಪ್ಪ ಹೆಂಗೆ ನೆನ್ಪಿಡ್ಬೇಕು ಇದೆಲ್ಲ ಹಂಗೆ ಅಂತ ಮುಗಿದು ಹೋಯ್ತು. ಇಲ್ಲಿ ಏನೈತ್ರಿ ಇಷ್ಟು ಏನು ವಿಷಯ ಐತನ, ಹೌದಾ? ಹೆಂಗೆ ನೆನ್ಪಿಟ್ಕಂತೀರಿ, ಅದನ್ನ ಹೆಂಗೆ ಗ್ರಾಪ್ಸಿಂಗ್ ಪವರ್ ಒಳಗೆ ಅಬ್ಸರ್ವೇಷನ್ ಹೆಂಗೆ ಮಾಡ್ತೀರಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಲ್ಲಿ ಇರ್ಬೇಕು ನಾವು ಸ್ಟಡಿ ಲಕ್ಷ್ಯ ಇಲ್ಲಿ ಇರ್ಬೇಕು. ನೆಕ್ಸ್ಟ್ ನೋಡಿರಿ, ಟ್ರೇಡು ಎಕನಾಮಿಕ್ ಕೋಪರೇಷನ್. ಈಗಾಗಲೇ 3 ಸಲ ನೋಡಿದ್ರಿ ಟ್ರೇಡ್ ಎಕನಾಮಿಕ್ ಕೋಪರೇಷನ್, ಈ ಭಾಗದೊಳಗೆ ಸಮೇತ ನೋಡಿದ್ದೀವಿ ನಾವು, ಹೌದು ನೋಡಿ. ಅದೇ ರೀತಿ ಏನಾಯ್ತು ಇಲ್ಲಿ ಟ್ರೇಡ್ ಎಕನಾಮಿಕ್ ಕೋಪರೇಷನ್, ವ್ಯಾಪಾರ ಆರ್ಥಿಕತೆ ನಾವೇನು ಮಾಡ್ಬೇಕ್ರಿ, ಸಹಕಾರಿತ್ವವಾಗಿ ತೊಗೊಂಡು ಹೋಗ್ಬೇಕು ಅನ್ನೋದನ್ನ ಯಾವುದು ಉದ್ದೇಶಗಳಾಗ್ಯವರೆಲ್ಲ ರೇಡಿ ಜನವರಿ ಡಿಕ್ಲರೇಷನ್ ಉದ್ದೇಶಗಳಾಗ್ಯವ, ಪ್ರಪೋಸಲ್ಗಳಾಗ್ಯವ, ಡಿಕ್ಲರೇಷನ್ ಆಗ್ಯಾವ, ಈ ರೀತಿ ಆಗಿರ್ತವೆ. ನೆಕ್ಸ್ಟ್ ನೋಡಿರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಳಸ್ಬೇಕ್ರಿ. AI ಬೆಳೆಸ್ಕೊಂಡು ನೀವೇನಾಗಬೇಕು, ಇಂಪ್ರೂವ್ಮೆಂಟ್ ಆಗ್ರಿ, ಉದ್ಧಾರ ಆಗ್ರಿ, ಹೌದಾ ಅಂತ ಹೇಳಕ್ ಕುಂತಾರ. ನೆಕ್ಸ್ಟ್ ನೋಡ್ರಿ, ಕ್ಲೈಮೇಟ್ ಚೇಂಜ್, ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕ್ಲೈಮೇಟ್ ಚೇಂಜ್ ರೀ, ಓಕೆನಾ? ಸೊ ಕ್ಲೈಮೇಟ್ ಚೇಂಜ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತಾವ್ರಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ, ಹೌದಾ? ಸೊ ಅವು ಯಾವಾಗ ಜಾರಿ ಬಂದು ಯಾವಾಗಿಲ್ಲ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಮ್ರಿ. ಅದ್ರೊಳಗಡೆ ಐತ್ರಿ ಕ್ಲೈಮೇಟ್ ಚೇಂಜ್ ಅನ್ನೋದು 13ನೇ ಗುರಿ, ಹೌದಾ? ನೋಡ್ರಿ 13ನೇ ಗುರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಒಳಗಡೆ ಬರ್ತದೆ, ಹೌದಾ? ಸುಸ್ಥಿರ ಅಭಿವೃದ್ಧಿ ಹೆಂಗಪ್ಪ ಅಂದರೆ, ನೀವು ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನಪ್ಪ ಅಂತ ಫಸ್ಟ್ ಗೊತ್ತಾಗಬೇಕಲ್ರಿ. ಸುಸ್ಥಿರ ಅಭಿವೃದ್ಧಿಯಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಹೆಂಗೆ ಹೇಳ್ಬೋದಪ್ಪ ಅಂತಂದ್ರೆ, ನೋಡ್ರಿ ಈಗ ನಾವು ಡೆವಲಪ್ಮೆಂಟ್ ಮಾಡಿರಬೇಕು, ಹೌದಾ? ಅದರಿಂದ ಯಾವುದೇ ಹಾನಿ ಆಗಿರ್ಬಾರ್ದು, ಅರ್ಥ ಆಯ್ತಲ್ಲ? ಸೊ ಇವಾಗ ಒಂದು ಮನೆ ಕಟ್ಟಕ್ಕೆ ಕುಂತೀವಪ್ಪ ಅಂತಂದ್ರೆ ಅಲ್ಲಿ ನೂರಾರು ಮರ ಗಿಡಗಳದವಪ್ಪ ಅಂತಂದ್ರೆ ಅದು ಬ್ಲೀಚ್ ಮನೆ ಕಟ್ಟೋದಲ್ಲ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋದಲ್ಲ, ಹೌದಾ? ಇದು ರೀ ಇದೇನಾಗುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಲ್ಲ. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ನಿಮಿಷ ಎಲ್ಲಿ ಹೇಳಕ್ ಸಂಬ್ರಿ, ನೋಡ್ರಿ ಈಗ ಇದು ಒಂದು ಪ್ರದೇಶ ಐತಲ್ರಿ, ಇದೆಲ್ಲ ಏನಲ್ರಿ ಕಾಡು, ಹೌದಾ? ಕಾನನ, ನಿಮಗೆ ನೆನಪು ಬರ್ತಾವ, ಅರಣ್ಯ, ಹೌದಾ? ಇದೆಲ್ಲ ಹುಲಿ, ಎಲ್ಲ ಜೀವ ಸಂರಕ್ಷಣೆಗಳು, ಎಲ್ಲ ಜೀವ ಜಂತುಗಳು ಎಲ್ಲ ಅದಾವ್ರಿ. ಇಲ್ಲಿ ನೀರು ಎಲ್ಲ ಓಟ ಐತ್ರಿ, ಹೌದಾ? ಇಲ್ಲಿ ಏನು ಮಾಡಬೇಕು ಅಂತ್ರಿ, ಒಂದು ಹೈವೇ ಹೊಂಟ ಐತ್ರಿ, ಹೌದಾ? ರಾಷ್ಟ್ರೀಯ ಹೆದ್ದಾರಿ ಹೊಂಟ ಐತಿ, ಹೌದಾ? ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ಲಾನಿಂಗ್ ಐತಿ. ಇದನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೇಕ್ರಿ ನಾವು, ಹೌದಾ? ಸೊ ಇಲ್ಲಿರ್ತಕ್ಕಂಥ ಒಂದಿಷ್ಟು ಪ್ರದೇಶದ ಮೇಲೆ ಏನಾಗುತ್ತೆ ರೀ, ಹೈವೇ ಹೊಂಟೈತಾ, ಹೌದಾ? ಇದನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡ್ತಾರಪ್ಪ ಅಂತಂದ್ರೆ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒಳಗಡೆಪ್ಪ ಅಂತಂದ್ರೆ ಇಲ್ಲಿ ಪ್ರಾಣಿಗಳು ಇರ್ತಾವ್ರಿ, ಹೌದಾ? ಇವು ರಾತ್ರಿ ಆಗಿರ್ಬೋದು, ಹಗಲೇ ಆಗಿರ್ಬೋದು, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಸಂಚಾರ ಮಾಡ್ತಿರ್ತಾವ. ಇಲ್ಲಿ ನಮ್ಮ ವೆಹಿಕಲ್ಸ್ ಹೋಗ್ತಿರ್ತಾವಲ್ರಿ, ಕಾರು ಇದು ಏನೇನೋ ಐತಾವ ಎಲ್ಲ ಹೊಸ, ಹೌದಾ? ಅವಾಗ ಅಕಸ್ಮಾತ್ ಏನಾಗ್ತಾವ್ರಿ, ಆಕ್ಸಿಡೆಂಟ್ ಆಗ್ಬೋದು, ಹೌದಾ? ಇನ್ನು ಯಾರೋ ವ್ಯಕ್ತಿಗಳ ಮೇಲೆ ಮೃಗಗಳು, ಹೌದಾ, ಏನು ಮಾಡ್ಬೋದು, ದಾಳಿ ಮಾಡ್ಬೋದು. ಇದರಿಂದ ಸಸ್ಟೈನ್ ಡೆವಲಪ್ಮೆಂಟ್ ಆಗುತ್ತಾ? ಇಲ್ಲ. ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಭಾಗದೊಳಗಡೆ ನೋಡಿ ಗಮನ ಇಟ್ಕೊಳ್ರಿ. ಸೊ ಇಲ್ಲಿ ವೆಹಿಕಲ್ಸ್ ಅಡ್ಡಾಡ್ತಾವ, ಓಕೆ ಡನ್. ಈಗ ಇವ್ರು ಅಡ್ಡಾಡಕ್ಕೆ ಒಂದು ಜಾಗ ಮಾಡ್ಬೇಕಲ್ರಿ, ಅವ್ರು ಏನು ಮಾಡ್ತಾರೆ, ಅಂಡರ್ ಗ್ರೌಂಡ್ ಒಳಗಡೆ ಏನು ಮಾಡ್ತಾರೆ, ಜಾಗ ಮಾಡಿ ಕೊಡ್ತಾರೆ. ಇದು ಸಸ್ಟೈನ್ ಡೆವಲಪ್ಮೆಂಟ್. ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಈ ಕೆಳಗಿಂದ ಈ ಕಡೆ ಬರ್ತವ, ಇಲ್ಲಿರ್ತಕ್ಕಂಥ ಪ್ರಾಣಿಗಳು ಈ ಕಡೆಯಿಂದ ಈ ಕಡೆ ಕೆಳಗೆ ಹೋಗ್ತವೆ, ಬಟ್ ಮೇಲೆ ಸಂಚಾರ ಸುಗಮವಾಗಿರ್ತವೆ, ಹೌದಾ? ಇದಕ್ಕೇನಂತಾರ್ರಿ, ಸುಸ್ಥಿರ ಅಭಿವೃದ್ಧಿ ಅಂತಾರೆ. ಅರ್ಥ ಆಯ್ತಲ್ಲ? ಸಸ್ಟೈನ್ ಡೆವಲಪ್ಮೆಂಟ್ ಅಂತಂದ್ರೆ ಇದು ಹಿಂಗಿರ್ತಾವ್ರಿ, ಓಕೆನಾ? ಬ್ರಿಕ್ಸ್ ಅರ್ಥ ಆಗಿರ್ಬೇಕ್ರಿ, ಸಖತ್ತಾಗೈತಿ, ಹೌದಾ? ಸರ್ ಬ್ರಿಕ್ಸ್ ನೋಡ್ರಿ ನೀವೇನೋ ಕಡಿಮೆ ಬರ್ದಂಗೆ ಆಯ್ತು, ಸುಮ್ಮನೆ ಒಂದು 4 ಪಾಯಿಂಟ್ ಬರ್ದಾರ ಅನ್ಕೊಂಡ್ಬಿಟ್ಟಿದ್ವಿ. ನೀವು ನೋಡ್ರಿ ಹಾಫ್ ಆನ್ ಅವರ್ ಕ್ಲಾಸ್ ಮಾಡ್ತೀರಿ, ಹೆಂಗೆ ರೀ ಸರ್ ಅಂತ ಅನ್ಕೊಂಡ್ರೆ ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಏನಿರ್ಬೇಕು ಹೇಳ್ರಿ, ಮೊದಲು ನಮಗೆ ನಾಲೆಡ್ಜ್ ಬೇಕು, ನಾಲೆಡ್ಜ್, ಓಕೆನಾ? ಈ ರೀತಿ ಆಗಿರ್ತದೆ, ಓಕೆ? ನಾನು ಏನು ಕ್ವಶನ್ ಕೇಳೀನಿ ಡೆಫಿನೆಟ್ಲಿ ಏನು ಮಾಡ್ಬೇಕು ಹೇಳ್ರಿ, ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು. ಸೊ ಕ್ಲಾಸ್ ಯಾರು ಕೇಳಿರಲ್ರಿ, ಎಷ್ಟು ಮಂದಿ ಕೇಳಿರಿ, ಅದ್ರಾಗ ಒಬ್ಬರೇ ರಿಪ್ಲೈ ಮಾಡಾಕೊಂತೀರಿ, ಉಳಿಕೆದ ರಿಪ್ಲೈ ಮಾಡ್ತಿಲ್ಲ. ವೈ, ಯಾಕೆ ನಿಮಗೆ ಗೊತ್ತಿಲ್ವಾ? ಗೊತ್ತೈತಿ, ಯಾಕೆ ಮಾಡ್ತಿಲ್ಲ ಹೇಳ್ರಿ, ಖಂಡಿತ ಮಾಡ್ಬೇಕು ನೀವು ಸಮೇತ, ಹೌದಾ? ಈ ರೀತಿಯಾಗಿ, ಓಕೆನಾ? ಓಕೆ, ಎಲ್ಲ ಕರೆಕ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.